जनवल्लभा गिरिवरदारी यशोदनंदन ब्रज जनरंजना यशोदनंदन ब्रज जनरंजना यमुना तीरा वनचारी यमुना तीरा वनचारी वनचारी जय राधा माधव कुंज बिहारी जय गोपी जन यशोदनंदन ब्रज जनरंजना जनरंजन यशोदनंदन ब्रज जनरंजना जनरंजन यमुना तीरा वनचारी विराचारी यमुना तीरा वनचारी जय राधा माधव कुंज बिहारी माधव जय बिहारी जय राधा माधव कुंज बिहारी जय बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा हरे कृष्णा कृष्ण कृष्ण हरे 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 राम 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 हरे 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 कृष्णा हरे कृष्णा कृष्ण कृष्ण हरे 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 राम 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 हरे 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 कृष्णा हरे कृष्णा कृष्ण कृष्ण हरे हरे
Hare Rama, Rama Rama, Hare Hare, Hare Krishna, Krishna Krishna, Hare Hare. Jaya Radha Madhava, Radha Madhava Radhe. Jaya Gauranitai, Jaya Gauranitai, Gauranitai, Jaya Gauranitai, Jaya Gauranitai. Jaya Jaya Prabhupada, 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 Prabhupada. Jaya Jaya Gurudev, 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 Jaya Jaya Gurudev. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾನುವಾರದ ವಿಶೇಷ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಸ್ವಾಗತ ಕೋರ್ತಾ ಈ ದಿನ ಯಥಾಪ್ರಕಾರವಾಗಿ ಪ್ರತಿ ಭಾನುವಾರನೂ ಕೂಡ ಎಲ್ಲರೂ ಶ್ರೀಮದ್ ಭಾಗವತ ಕೇಳಲಿಕ್ಕೆ ಉತ್ಸಾಹದಿಂದ ಬರೋದು, ಭಾಗವತನ ಕೇಳಿಸ್ಕೊಳ್ಳೋದು, ಅದನ್ನು ಅಳವಡಿಸ್ಕೊಳ್ಳೋದು, ಈ ಒಂದು ಭಾನುವಾರ ನಮಗೆ ಎಲ್ಲರಿಗೂ ಕೂಡ ಒಂದು ವಿಶೇಷ. ಹಾಗಾಗಿ ಈ ದಿನ ಏನು ಈ ಒಂದು ಕಾರ್ಯಕ್ರಮನ ನಮಗೆ ಭಾಗವತ ಹೇಳೋ ಅಂಥ ಒಂದು ಅವಕಾಶನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಗುರುಗಳು. ಮತ್ತು ಗುರು ಪರಂಪರೆಯನ್ನು ಬೇಡ್ತಾ, ಎಲ್ಲ ವೈಷ್ಣವರನಿಂದ ಬೇಡ್ತಾ ಈ ಒಂದು ಕಾರ್ಯಕ್ರಮನ ಇವತ್ತು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಾಮುದೀರಯೇತ್. ಶೃಣತಾಂ ಸ್ವಕತಾಂ ಕೃಷ್ಣ ಪುಣ್ಯಶ್ರವಣಕೀರ್ತನಃ ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುದುರ್ಸತಾಂ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಯಕಿ ತದಾ ರಜಸ್ತಮೋ ಭಾವಃ ಕಾಮಲೋಭಾದಯಶ್ರಯೇ ಚೇತಯೇತೈರ್ನಾವಿದ್ಯಂ ಸ್ಥಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ ವಿದ್ಯತೆ ಹೃದಯ ಗ್ರಂಥಿ ಸಿದ್ಧಂತೆ ಸರ್ವ ಸಂಶಯ
क्षीयन्ते चास्य कर्माणि दृष्ट एवात्मनीश्वरे। श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण। ಶ್ರೀಮದ್ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ 13 ಶ್ಲೋಕ 23. ಇವತ್ತು ಈ ಶ್ಲೋಕನ ನಾವು ಗುರುಕೃಷ್ಣ ಕೃಪೆ ಬೇಡ್ತಾ ಎಷ್ಟು ಸಾಧ್ಯನೋ ಅಷ್ಟು ತಿಳುವಳಿಕೆ ಪಟ್ಕೊಂಡು ಹೋಗೋಣ. ಹರೇ ಕೃಷ್ಣ. ಎಲ್ಲರೂ ಹೇಳಿ. ಆಹೋ ಮಹೀಯಸಿ ಜಂತು जीविताशा यथा भवान् भीमापवर्जितं पिण्डम् आदत्ते गृहपालवत्। आवो महीयसि जंतो जीविताशा यथा भवान् अपवर्जितं भीमा अपवर्जितं पिंडम आदत्ते गृहपालव। आहो महयसी जंतो जीविताशा यथा भवान् भीमा अपवर्जितं पिंडम आदत्ते गृहपालव। ಪದ ಪದಾರ್ಥ ಎಲ್ಲರೂ ಹೇಳಿ. ಆಹೋ ಅಯ್ಯೋ, ಮಹೀಯಸಿ ಬಲಿಷ್ಠವಾದದ್ದು, ಜಂತು ಜೀವಿಗಳ, ಜೀವಿತಾಶ ಬದುಕುವ ಆಸೆಯು, ಯಥಾ ಹೇಗೆ, ಭವಾನ್ ನೀನು, ಭೀಮಸೇನನು ಯುಧಿಷ್ಠಿರನ ತಮ್ಮ, ಅಪವರ್ಜಿತಂ ಎಸೆದ, ಪಿಂಡಂ ತಿನಿಸುಗಳನ್ನು, ಆದತ್ತೆ ತಿನ್ನುವೆ, ಗೃಹಪಾಲವತ್ ಸಾಕು ನಾಯಿಯಂತೆ. ಅನುವಾದ ಅಭಿಚರಣಾರವಿಂದ ಕೃಷ್ಣ ಕೃಪಾಮೂರ್ತಿ ಅಭಿಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ. ಜಯ ಶಿಲ ಪ್ರಭುಪಾದ. ಎಲ್ಲರೂ ಹೇಳಿ. ಅಯ್ಯೋ, ತನ್ನ ಬದುಕನ್ನು ಮುಂದುವರಿಸಬೇಕೆಂಬ ಜೀವಿಯ ಬಯಕೆ ಅದೆಷ್ಟು ಬಲವತ್ತರವಾಗಿದೆ. ನಿಜವಾಗಿ ನೀನು ಸಾಕು ನಾಯಿಯಂತೆ ಬದುಕುತ್ತಿರುವೆ. ಭೀಮನು ಕೊಡುವ ಶೇಷವನ್ನು ತಿನ್ನುತ್ತಿರುವೆಯಲ್ಲ. ಅನುವಾದ. ಅಯ್ಯೋ, ತನ್ನ ಬದುಕನ್ನು ಮುಂದುವರಿಸಬೇಕೆಂಬ ಜೀವಿಯ ಬಯಕೆ ಅದೆಷ್ಟು ಬಲವತ್ತರವಾಗಿದೆ. ನಿಜವಾಗಿಯೂ ನೀನು ಸಾಕು ನಾಯಿಯಂತೆ ಬದುಕುತ್ತಿರುವೆ. ಭೀಮನು ಕೊಡುವ ಶೇಷ ಅನ್ನವನ್ನು ತಿನ್ನುತ್ತಿರುವೆಯಲ್ಲ. ಭಾವಾರ್ಥ. ರಾಜರ ಅಥವಾ ಶ್ರೀಮಂತರ ಖರ್ಚಿನಲ್ಲಿ ಸುಖವಾಗಿ ಬದುಕುವುದಕ್ಕಾಗಿ ಸಾಧುವು ಎಂದು ಅವರನ್ನು ಹೊಗಳಬಾರದು. ಸಾಧು ಇರುವುದೇ ಗೃಹಸ್ಥರಿಗೆ ಬದುಕಿನ ನಗ್ನ ಸತ್ಯವನ್ನು ಹೇಳುವುದಕ್ಕಾಗಿ. ಆದ್ದರಿಂದ ಅವರು ಐಕ ಅಸ್ತಿತ್ವದಲ್ಲಿ ಅತಂತ್ರ ಜೀವನದ ಬಗ್ಗೆ ಎಚ್ಚರ ತಳೆಯುವುದು ಸಾಧ್ಯವಾಗುತ್ತದೆ. ಧೃತರಾಷ್ಟ್ರನು ಗೃಹಸ್ಥ ಜೀವನದಲ್ಲಿ ಆಸಕ್ತನಾದ ವೃದ್ಧನ ಮಾದರಿಗೆ ನಿದರ್ಶನನಾಗಿದ್ದಾನೆ. ಪಾಂಡವರ ಮನೆಯಲ್ಲಿ ಸುಖವಾಗಿ ವಾಸಿಸಲು ಬಯಸಿದ್ದರೂ ಆತ ನಿಜವಾದ ಅರ್ಥದಲ್ಲಿ ದರಿದ್ರನಾಗಿದ್ದನು. ಪಾಂಡವರಲ್ಲಿ ಭೀಮನನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ, ಏಕೆಂದರೆ ಆತನೇ ಸ್ವತಃ ಧೃತರಾಷ್ಟ್ರನ ಇಬ್ಬರು ಪ್ರಧಾನ ಪುತ್ರರಾದ ದುರ್ಯೋಧನ ಮತ್ತು ದುಶಾಸನರನ್ನು ಕೊಂದಿದ್ದನು. ಈ ಇಬ್ಬರು ಮಕ್ಕಳು ತಮ್ಮ ಕುಪ್ರಸಿದ್ಧ ಹಾಗೂ ದುಷ್ಕೃತ್ಯಗಳಿಂದಾಗಿ ಧೃತರಾಷ್ಟ್ರನಿಗೆ ತುಂಬ ಪ್ರೀತಿ ಪಾತ್ರರಾಗಿದ್ದರು.
ಈ ಇಬ್ಬರು ಮುದ್ದು ಮಕ್ಕಳನ್ನು ಕೊಂದಿದ್ದರಿಂದಲೇ ಭೀಮನನ್ನು ನಿರ್ದಿಷ್ಟವಾಗಿ ಹೆಸರಿಸಲಾಗಿದೆ. ಏಕೆ ಧೃತರಾಷ್ಟ್ರನು ಪಾಂಡವರ ಮನೆಯಲ್ಲಿ ವಾಸವಾಗಿದ್ದನು? ಏಕೆಂದರೆ ಎಲ್ಲ ರೀತಿಯ ದೈನ್ಯದ ಸಂಕಟದಲ್ಲೂ ಆತ ಸುಖವಾಗಿ ತನ್ನ ಬದುಕನ್ನು ಮುಂದುವರಿಸಲು ಬಯಸಿದ್ದನು. ಆದ್ದರಿಂದ ವಿದುರನು ಬದುಕನ್ನು ಮುಂದುವರಿಸುವ ಒತ್ತಾಸೆ ಎಷ್ಟು ಬಲವತ್ತರವಾದದೆಂದು ಬೆರಗಾಗಿದ್ದನು. ತನ್ನ ಬದುಕನ್ನು ಮುಂದುವರಿಸುವ ಈ ಹಂಬಲವು ಜೀವಿಯು ಶಾಶ್ವತವಾಗಿ ಜೀವಸತ್ತೆಯಾಗಿದೆ ಎನ್ನುವುದನ್ನು, ತನ್ನ ಶರೀರ ವಾಸವನ್ನು ಬದಲಿಸಲು ಅದು ಬಯಸುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಕಾರಾಗೃಹದ ಅವಧಿಯನ್ನು ಅನುಭವಿಸಲೆಂದೇ ಐಹಿಕ ಜೀವನದ ನಿರ್ದಿಷ್ಟ ಅವಧಿಯನ್ನು ನೀಡಲಾಗಿದೆ. ಎಷ್ಟೆಷ್ಟೋ ಜನನ ಮರಣಗಳ ನಂತರ ಭಗವದ್ಧಾಮಕ್ಕೆ ಮರಳಲೆಂದು ಆತ್ಮಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಒಂದು ಅವಕಾಶವಾಗಲೆಂದು ಮಾನವ ಶರೀರವನ್ನು ನೀಡಲಾಗಿದೆ. ಇದನ್ನು ಮೂರ್ಖ ಮಾನವ ತಿಳಿದಿಲ್ಲ. ಆದರೆ ಧೃತರಾಷ್ಟ್ರನಂತಹ ವ್ಯಕ್ತಿಗಳು ಲಾಭ ಮತ್ತು ಆಸಕ್ತಿಯುಳ್ಳ ಸುಖಕರ ಸ್ಥಿತಿಯಲ್ಲಿ ಬದುಕುವುದಕ್ಕಾಗಿ ಯೋಜನೆಗಳನ್ನು ಹಾಕಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅವರು ಇದ್ದ ವಿಷಯವನ್ನು ಇದ್ದಂತೆ ಕಾಣುವುದಿಲ್ಲ. ಧೃತರಾಷ್ಟ್ರನು ಕುರುಡನಾಗಿ ಬದುಕಿನ ಎಲ್ಲ ಬಗೆಯ ವೈಪರೀತ್ಯಗಳ ಮಧ್ಯೆ ಸುಖವಾಗಿ ವಾಸಿಸುವ ಬಯಕೆಯನ್ನು ಮುಂದುವರಿಸುತ್ತಾನೆ. ವಿದುರನಂತಹ ಸಾಧುವು ಅಂತಹ ಕುರುಡು ವ್ಯಕ್ತಿಗಳನ್ನು ಜಾಗೃತಗೊಳಿಸುವ ಉದ್ದೇಶಕ್ಕಾಗಿಯೇ ಇರುತ್ತಾನೆ. ತನ್ಮೂಲಕ ದೇವೋತ್ತಮನಲ್ಲಿಗೆ ಹಿಂತಿರುಗಿ ಹೋಗಲು ಅವರಿಗೆ ಸಹಾಯ ಮಾಡುತ್ತಾನೆ. ಅಲ್ಲಿಯ ಬದುಕು ಶಾಶ್ವತವಾದದ್ದು. ಒಮ್ಮೆ ಅಲ್ಲಿಗೆ ಹೋದವರು ಯಾರೂ ಈ ದುಃಖಮಯ ಐಹಿಕ ಜಗತ್ತಿಗೆ ಹಿಂತಿರುಗಿ ಬರಲು ಬಯಸುವುದಿಲ್ಲ. ಮಹಾತ್ಮರಾದ ವಿದುರನಂಥ ಸಾಧುವಿಗೆ ವಹಿಸಿದ ಹೊಣೆ ಎಷ್ಟು ಜವಾಬ್ದಾರಿ ಉಳ್ಳದ್ದೆಂದು ನಾವು ಊಹಿಸಬಹುದಾಗಿದೆ ಅಷ್ಟೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚನಂ ಉತ್ಕೃಪಾ ಮಂದೇ ತದಂ ಶ್ರೀ ಗುರುದೀನತಾರಣಂ ಪರಮಾನಂದಮಾದಂ ಶ್ರೀ ಚೈತನ್ಯ. ಓಂ ಸತ್ ಗುರುಭ್ಯೋ ನಮಃ. ಜಯ ಕೃಷ್ಣ. ಮೊದಲನೆಯದಾಗಿ ಈ ಒಂದು ಶ್ಲೋಕದಲ್ಲಿ ಧೃತರಾಷ್ಟ್ರನ ಬಗ್ಗೆ ತುಂಬ ಒತ್ತಿ ಹೇಳಿದ್ದಾರೆ. ಮತ್ತೆ ಕುರುಡುತನದಲ್ಲಿದ್ದಂಥ ಧೃತರಾಷ್ಟ್ರನ ಮಾದರಿಯೇ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೋ ಜನ ಕಣ್ಣಿದ್ದು ಕುರುಡರಂತೆ ಜೀವನ ಮಾಡೋ ಜನಕ್ಕೆ ಈ ಧೃತರಾಷ್ಟ್ರ ಮಾದರಿಯಾಗಿದ್ದಾನೆ. ಈ ಥರ ಅಜ್ಞಾನದಲ್ಲಿ ಜೀವನ ಮಾಡುವಂಥ ಅಂಧ ನಾಯಕರಿದ್ದಾರೆ, ಜನಸಾಮಾನ್ಯರಿದ್ದಾರೆ. ಇಂಥವರಿಗೆಲ್ಲ ಜ್ಞಾನೋದಯವನ್ನು ಉಂಟು ಮಾಡೋದಕ್ಕಂತಾನೆ ವಿದುರನಂಥ ಸಾಧುಗಳು ಭಾಳಷ್ಟು ಜನನೂ ಈಗಲೂ ಇದ್ದಾರೆ. ಕಲಿಯುಗ ಅಂದ ಮಾತ್ರಕ್ಕೆ ಜ್ಞಾನ ಇಲ್ಲ ಅಂತ ಅಲ್ಲ. ಜ್ಞಾನಕ್ಕೆ ಎಲ್ಲ ಯುಗದಲ್ಲೂ ಅವಕಾಶ ಇದೆ. ಪ್ರತಿಯೊಂದು ಯುಗದಲ್ಲೂ ಜ್ಞಾನ ಪಡೀಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಕೂಡ ಇದೆ. ಕಲಿಯುಗ ಘೋರ ಯುಗ ಆಗಿರ್ಬೋದು, ಆದರೆ ಇಲ್ಲೂ ಕೂಡ ಮಹಾನ್ ಗುಣ ಇದೆ. ಅದೇ ಇಲ್ಲಿ ನಾವು ಕೇಳಿಸ್ಕೊಳ್ತಾ ಇರೋದು ಶ್ರೀಮದ್ ಭಾಗವತ. ಮತ್ತು ಇಂಥ ಪರಂಪರೆಯಿಂದ ಬಂದಂಥ ವಿದುರನಂಥ ಸಾಧುಗಳು, ಪರಂಪರೆಯ ವೈಷ್ಣವ ಗುರುಗಳು. ಹಾಗಾಗಿ ಇದು ಎಲ್ಲ ಕಾಲದಲ್ಲೂ ಕೂಡ ಈ ವ್ಯವಸ್ಥೆ ಇದ್ದೇ ಇರುತ್ತೆ. ಆದರೆ ಇಂದ್ರಿಯ ತೃಪ್ತಿಯಲ್ಲಿ ಮುಳುಗಿರೋ ಮಾನವ ನಾಗರಿಕತೆ ಅದು ಸ್ವಲ್ಪ ಎಚ್ಚೆತ್ತುಕೊಂಡು ಜೀವನದ ಕಡೆ ದೃಷ್ಟಿ ಇಟ್ಟು ನೋಡಿದಾಗ ನಗ್ನ ಸತ್ಯ ನಮಗೆ ತಿಳುವಳಿಕೆ ಪಡಿಬೇಕೆಂಬ ಆಸೆ ನಮಗೆ ಉಂಟಾದಾಗ ಮಾತ್ರ ಇಂಥ ಸಾಧುಗಳು ಸಂಪರ್ಕನ ನಾವು ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ವಿದುರ ಇಲ್ಲಿ ಮನೆ ಬಿಟ್ಟು ಹೋಗಿದ್ದ, ಹಸ್ತಿನಾಪುರ ಬಿಟ್ಟು ಅವರು ಹೋಗಿದ್ರು. ಯುದ್ಧ ಆಗೋಕ್ಕಿಂತ ಮುಂಚೆನೇ ವಿದುರ ಏನು ಮಾಡಿದ್ರು, ಹಸ್ತಿನಾಪುರನ ತೊರೆದು ಹೋಗಿದ್ರು. ಆದರೆ ಅವ್ರದ್ದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆ ವಯಸ್ಸು ಅವ್ರದ್ದು ಏನಾಗಿತ್ತು, ವಾನಪ್ರಸ್ಥ ಆಶ್ರಮಕ್ಕೆ ಪರಿಪಕ್ವವಾಗಿತ್ತು. ಅವರು ಅಲ್ಲೇ ಇರಬೇಕು ಆಗಿದ್ದರೆ ಅವ್ರು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದರೆ ಈ ಜೀವನದ ನಗ್ನದ ಸತ್ಯ ಅವರಿಗೆ ಇಡೀ ಬಾಲ್ಯದಿಂದನೂ ಚೆನ್ನಾಗಿ ಅರ್ಥ ಆಗಿತ್ತು. ಎಲ್ಲರನ್ನೂ ಕೂಡ
ಸಮರ್ಥನೆಯಿಂದ ಅವರಿಗೆ ಬುದ್ಧಿ ಹೇಳ್ತಾ ಪ್ರತಿಯೊಬ್ಬರನ್ನು ಒಳ್ಳೆ ದಾರಿಗೆ ನಡೆಸ್ಬೇಕು ಅನ್ನೋದು ವಿದುರನ ತುಂಬ ಸಂಕಲ್ಪ ಇತ್ತು. ಆದರೂ ಕೂಡ ಕೊನೆ ಆ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಯಾವ ಥರ ಬಂತು ಅಂತಂದರೆ, ಈ ಯುದ್ಧನ ನಿಲ್ಲಿಸೋಕ್ಕೆ ಆಗೋದೇ ಇಲ್ಲ. ಒಂದು ಕಡೆ ಪಾಂಡವರು ಬೇರೆ ಅಲ್ಲ, ಅಣ್ಣನ ಮಕ್ಕಳು. ಇನ್ನೊಂದು ಕಡೆ ತಮ್ಮನ ಮಕ್ಕಳು. ಇನ್ನೊಂದು ಕಡೆ ಕೌರವರು ಬೇರೆ ಅಲ್ಲ, ಅವರು ಅಣ್ಣನ ಮಕ್ಕಳು. ಈ ಇಬ್ಬರು ಯುದ್ಧದಲ್ಲಿ ಕಾದಾಡೋದು ವಿದುರನಿಗೆ ಇಷ್ಟ ಇರಲಿಲ್ಲ. ಈ ಒಂದು ಘನಘೋರದ ಪರಿಸ್ಥಿತಿ ಅವನಿಗೆ ಮುಂಚೆನೆ ಚೆನ್ನಾಗಿ ಗೊತ್ತಿತ್ತು ವಿದುರನಿಗೆ. ಆ ಒಂದು ಕಾರಣದಿಂದ ವಿದುರ ಏನು ಮಾಡಿದ್ರು, ಇವರು ಇನ್ಯಾರು ನನ್ನ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ, ಈ ಒಂದು ಘೋರ ಕೃತ್ಯನ ನಾನು ನೋಡೋದಕ್ಕಿಂತ ಈ ಮನೆ ಬಿಟ್ಟು ಹೋಗೋದೇ ಉತ್ತಮ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಆ ವಯಸ್ಸಲ್ಲಿ ಅವರು ಮನೆ ಬಿಟ್ಟು ಹೋದರು. ಮನೆ ಬಿಟ್ಟು ಹೋಗಿ ಅವರು ಸುಮ್ಮನೆ ಇರಲಿಲ್ಲ, ತೀರ್ಥಯಾತ್ರೆ ಮಾಡಿದ್ರು. ತೀರ್ಥಯಾತ್ರೆ ಮಾಡಿ ಅವ್ರ ಜೀವನದ ನಗ್ನ ಸತ್ಯವನ್ನು ಕಂಡುಕೊಂಡ್ರು. ಎಲ್ಲಿ? ಪ್ರಯಾಗದಲ್ಲಿ ಮೈತ್ರಿ ಮಹರ್ಷಿಗಳನ್ನು ಭೇಟಿ ಮಾಡಿ ಅಲ್ಲಿ ಎಷ್ಟೋ ವರ್ಷಗಳ ಕಾಲ, ತಿಂಗಳುಗಟ್ಟ ಕಾಲ ಅವರು ಶ್ರೀಮದ್ ಭಾಗವತನ ಮೈತ್ರಿಯ ಮಹರ್ಷಿಗಳಿಂದ ತಿಳ್ಕೊಂಡ್ರು. ಇದೇ ಇರೋದು ಜೀವನದ ಸತ್ಯ. ನಮ್ಮ ಜೀವನದಲ್ಲಿ ಕೂಡ ನಾವು ಪ್ರತಿಯೊಬ್ಬರೂ ಕೂಡ ನಾವು ಹುಟ್ಟುತ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ಪ್ರೌಢ ಆಗ್ತಾ ಇದ್ದೀವಿ, ವೃದ್ಧಾಪ್ಯಕ್ಕೆ ಬರ್ತಾ ಇದ್ದೀವಿ. ಈ ಶರೀರದ ಮೇಲೆ ನಮಗೆ ಎಷ್ಟೆಷ್ಟೋ ವ್ಯಾಮೋಹಗಳಿದೆ. ನಮ್ಮ ಸಂಸಾರದಲ್ಲಿ ಎಷ್ಟೆಷ್ಟೋ ತೊಡಕುಗಳು ನಮಗೆ ಬೇಡ ಅಂದರೂ ಕೂಡ ತಲೆದೂರಿ ಬರ್ತಾ ಇದ್ದೇವೆ. ಅದನ್ನು ನಿವಾರಣೆ ಮಾಡೋದು ಹಗಲು ರಾತ್ರಿ ನಾವು ಯೋಚನೆ ಮಾಡಿ ಹೇಗೆ ಮಾಡಿದ್ರೆ ಸರೋಗ್ತದೆ ಅಂತ ಎಷ್ಟೆಷ್ಟೋ ಪ್ರಯತ್ನಗಳು ನಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಕೊನೆಯ ಕ್ಷಣದವರೆಗೂ ಮಾಡ್ತಾನೇ ಇದ್ದೀವಿ. ಆದರೆ ಅದು ನಿಂತಿದೆಯಾ? ಖಂಡಿತ ನಿಲ್ತಿಲ್ಲ. ಯಾಕಂದರೆ ಇದು ನಿಜವಾದ ಸತ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಯಾವತ್ತೂ ನಿಲ್ಲಲ್ಲ. ಯಾಕಂದರೆ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿರೋದೇ ಈ ಥರ. ಮಾಮುಪೇತ್ಯ ಪುನರ್ಜನ್ಮಂ ದುಃಖಾಲಯಂ ಅಶಾಶ್ವತಂ. ನಾನು ಹುಟ್ಟಿರೋ ಸ್ಥಳ ಯಾವ ಥರ ಇದೆ ಅಂತಂದರೆ ಅದು ದುಃಖದಿಂದ ತುಂಬಿರೋ ಜಾಗ. ಅದು ದುಃಖದಿಂದ ತುಂಬಿರೋ ಜಾಗದಲ್ಲಿ ನಾನು ಹುಟ್ಟಿ ಇಲ್ಲಿ ಸುಖವಾಗಿ ಇರಬೇಕು, ಸುಖವಾಗಿ ಇದ್ದು ಈ ದೇಹನ ನಾನು ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ನಾನು ಪ್ರಯತ್ನ ಪಟ್ಟು ಹೋರಾಟ ಮಾಡ್ತಾ ಇದ್ದೀನಲ್ಲ, ಇದು ನನ್ನ ಮೂರ್ಖತನ ಅನ್ನೋದನ್ನ ಈ ಪ್ರಕೃತಿ ನಮಗೆ ಕ್ಷಣ ಕ್ಷಣಕ್ಕೂ ನಮಗೆ ಎತ್ತಿ ತೋರಿಸ್ತಾ ಇದೆ. ಪ್ರತಿಯೊಂದು ಸಮಯದಲ್ಲೂ ನಮಗೆ ಎತ್ತಿ ತೋರಿಸ್ತಾ ಇದೆ. ರಾತ್ರಿ ಚೆನ್ನಾಗಿ ಮಲಗಿರ್ತೀವಿ, ಎಲ್ಲ ಒಂದು ಒಳ್ಳೆ ಚಟುವಟಿಕೆ ಮಾಡಿಕೊಂಡು ಒಳ್ಳೆ ಕಾರ್ಯಕ್ರಮದಲ್ಲಿ ಓಡಾಡಿಕೊಂಡು ಆನಂದವಾಗಿ ಬಂದು ಮಲಗಿರ್ತೀವಿ. ಬೆಳಗ್ಗೆ ಎದ್ದು ಕೆಳಗಡೆ ನೆಲ ಊರಬೇಕಾದ್ರೆ ಕಾಲು ನನ್ನ ಮಾತು ಕೇಳ್ತಾ ಇಲ್ಲ, ಒಂದು ಕಡೆ ಹಿಡ್ಕೊಬಿಟ್ಟಿದೆ, ಕಾಲು ನನ್ನ ಮಾತು ಕೇಳ್ತಾ ಇಲ್ಲ, ಮೈಯೆಲ್ಲ ನೋವು, ಯಾವ ಕೆಲಸ ಮಾಡೋದಕ್ಕೂ ಉತ್ಸಾಹ ಕೊಡ್ತಾ ಇಲ್ಲ. ಈ ಥರ ನಮ್ಮ ಶರೀರದ ಬಾಧೆ. ಇದು ನಾವು ಈ ಶರೀರನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತಂದರೆ, ಈ ಶರೀರನೇ ನನ್ನ ಸರ್ವಸ್ವ, ಈ ಶರೀರದಿಂದ ನಾನು ಏನೆಲ್ಲ ನನ್ನ ಬಯಕೆಗಳನ್ನ ಪೂರೈಸ್ಕೋಬೋದು ಅಂತ ಈ ಶರೀರ ಕೇಳ್ದಂತೆಲ್ಲ ನಾವು ಪ್ರತಿಯೊಂದನ್ನು ಕೂಡ ಭೋಗ ಮಾಡ್ತಾ ಇದಕ್ಕೆ ರುಚಿಯಾದನ್ನೆಲ್ಲ ಕೊಡ್ತಾ ನಾವು ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಶರೀರಕ್ಕೆ ಯಾವುದೇ ಥರ ವಿಶ್ವಾಸ ಇಲ್ಲ. ಆದ್ದರಿಂದ ಇಂಥ ವಿಶ್ವಾಸ ಇಲ್ಲದೆ ಇರೋ ಈ ಶರೀರನೇ ನಾವು ಶಾಶ್ವತ ಅಂದ್ಕೊಂಡು ನಾವು ಇಡೀ ಜೀವನ ಪರ್ಯಂತ ಈ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಧೃತರಾಷ್ಟ್ರ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರ ಇದು ಅವನದು ಪರಿಸ್ಥಿತಿ ಯಾವ ಥರ ಇತ್ತು ಅಂತಂದರೆ, ಧೃತರಾಷ್ಟ್ರನು ಗೃಹಸ್ಥ ಜೀವನದಲ್ಲಿ ಆಸಕ್ತನಾದ ವೃದ್ಧನ ಮಾದರಿಗೆ ನಿದರ್ಶನ ಆಗಿದ್ದಾನೆ. ಪಾಂಡವರ ಮನೆಯಲ್ಲಿ ಸುಖವಾಗಿ ವಾಸಿಸಲು ಬಯಸಿದ್ದರೂ ಆತ ನಿಜವಾದ ಅರ್ಥದಲ್ಲಿ ದರಿದ್ರನಾಗಿದ್ದ. ಹೇಗೆ ದರಿದ್ರನಾದ ಅವನು ಒಂದು ಕಾಲದಲ್ಲಿ ರಾಜನಾಗಿದ್ದ. ಎಂಥ ಇಡೀ ಪೃಥ್ವಿಗೆ ಚಕ್ರವರ್ತಿ ಆಗಿದ್ದ ಧೃತರಾಷ್ಟ್ರ, ಇಡೀ ಪೃಥ್ವಿಗೆ ಚಕ್ರವರ್ತಿ ಆಗಿದ್ದ. ಅಂಥ ಚಕ್ರವರ್ತಿ ಆಗಿದ್ದವನು ಇವತ್ತು ಅವನದು ಪರಿಸ್ಥಿತಿ ಯಾವ ಥರ ಇದೆ ಅಂದರೆ,
ತನ್ನ ಮಕ್ಕಳನ್ನು ಅವನು ನಂಬಿಕೊಂಡಿದ್ದ, ಸರ್ವಸ್ವ ಅಂತ ನಂಬಿಕೊಂಡಿದ್ದ. ನನ್ನ ಮಕ್ಕಳು ನನಗೆ ಈ ಸಿಂಹಾಸನ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡ್ತಾರೆ, ನಾನು ಶಾಶ್ವತವಾಗಿ ಇರೋಷ್ಟು ದಿವಸ ಈ ಸಿಂಹಾಸನದಲ್ಲಿ ರಾಜನಾಗಿ ಜೀವನ ಮಾಡ್ತೀನಿ ಅಂತ ಅವನದ್ದು ಅನಂತವಾದ ಬಯಕೆ ಇತ್ತು. ಆದರೆ ಆ ಒತ್ತಾಸೆಯಾಗಿ ಮಕ್ಕಳು ಮಾಡಿದಂಥ ಕುತಂತ್ರಕ್ಕೆ ಅವನು ಕೂಡ ಕುಮ್ಮಕ್ಕು ಕೊಟ್ಕೊಂಡು ಹೋದ. ಯಾಕಂದ್ರೆ ಅವ್ರು ಮಾಡ್ತಾ ಇದ್ದಂಥ ಪ್ರತಿಯೊಂದು ಕುಮ್ಮಕ್ಕಿಗೂ ಧೃತರಾಷ್ಟ್ರನದು ಬೆಂಬಲ ಇದ್ದೇ ಇತ್ತು. ಮಕ್ಕಳು ನೋಡಿ, ತಪ್ಪು ಮಾಡೋದು ಸಹಜವಾಗಿರುತ್ತೆ. ಯಾಕಂದರೆ ಮಕ್ಕಳಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಆದರೆ ತಂದೆ ಆದವನು, ಅನುಭವಸ್ಥ ಆಗಿರೋನು ಮಕ್ಕಳಿಗೆ ಸರಿಯಾದ ದಾರಿಯಲ್ಲಿ ಅದನ್ನು ತಿದ್ದಿ ಅವನ್ನ ಸರಿಯಾದ ರೀತಿಯಲ್ಲಿ ನಡೆಸೋದನ್ನು ಪ್ರಯತ್ನ ಮಾಡಬೇಕು. ಆದರೆ ಇಂಥ ಪ್ರಯತ್ನ ಧೃತರಾಷ್ಟ್ರ ಯಾವತ್ತೂ ಮಾಡಲಿಲ್ಲ. ಭೀಮಸೇನನ ಈ ಒಂದು ಶ್ಲೋಕದಲ್ಲಿ ಎರಡು ಕಡೆ ತುಂಬ ಒತ್ತಿ ಹೇಳಿದ್ದಾರೆ. ಅವನು ಭೀಮಸೇನ ಮತ್ತು ಪಾಂಡವರು, ಕೌರವರು ಎಲ್ಲರೂ ಗುರುಕುಲದಲ್ಲಿ ಇದ್ದಾಗ ಅವನು ಭೀಮಸೇನನ ಭೋಜನಕ್ಕೆ ಅಂತ ಕರೆದು ಅವನು ಭೋಜನ ಮಾಡೋ ಊಟದಲ್ಲಿ ವಿಷ ಬೆರೆಸಿ ಅವನಿಗೆ ಕೈಕಾಲು ಕಟ್ಟಿ ಗಂಗೆಯಲ್ಲಿ ಬೀಸಾಡಿದ ನಂತರ ಏನಾಯಿತು? ಭೀಮಸೇನ ಪಾತಾಳಕ್ಕೆ ಹೋದ. ಪಾತಾಳದಲ್ಲಿ ನಾಗಲೋಕಕ್ಕೆ ಹೋದ. ಅಲ್ಲಿ ನಾಗಲೋಕದಲ್ಲಿದ್ದಂಥ ದೂತರು ಯಾರೋ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಕೈಕಾಲು ಕಟ್ಟಿ ಇಲ್ಲಿ ಪಾತಾಳಕ್ಕೆ ಬಂದು ಬಿದ್ದಿದ್ದಾನೆ ಅಂತ ಅಲ್ಲಿ ನಾಗಲೋಕದ ವಾಸುಕಿ ರಾಜನಿಗೆ ಹೋಗಿ ತಿಳಿಸಿದ್ರು. ಅನಂತರ ಬಂದು ನೋಡ್ತಾರೆ, ಅವ್ರನ್ನ ಪ್ರಜ್ಞೆಯಿಂದ ಎಬ್ಬರಿಸಿದ ನಂತರ ಅವ್ರದ್ದು ವಿಚಾರ ಕೇಳ್ತಾರೆ. ಆ ವಿಚಾರ ಕೇಳಿದ ನಂತರ ಅವ್ರಿಗೆ ಗೊತ್ತಾಗುತ್ತೆ, ಭೀಮಸೇನ ಇವರು ವಾಯುಪುತ್ರನ ಕಡೆಯಿಂದ ಇವರು ಅಂಶವಾಗಿ ಬಂದಿದ್ದಾನೆ. ಭೀಮ ಯಾರು? ಹಿಂದಿನ ಜನ್ಮದಲ್ಲಿ ಹನುಮದೇವರಾಗಿರ್ತಾರೆ. ಹನುಮದೇವರು ಯಾರು? ವಾಸುದೇವನ ಮಗ. ಯಾರು? ವಾಯುಪುತ್ರ. ವಾಯುಪುತ್ರನ ಮಗ. ಈ ಪರಂಪರೆನ ಅವರು ಅರ್ಥ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರೆ, ಭೀಮನಿಗೆ ಒಳ್ಳೆ ಉಪಚಾರ ಮಾಡ್ತಾರೆ. ಒಳ್ಳೆ ಉಪಚಾರ ಮಾಡೋದ್ರ ಜೊತೆಯಲ್ಲಿ ಅವ್ರಿಗೆ ಒಳ್ಳೆ ಅಮೃತವನ್ನು ಕೂಡ ಕೊಡ್ತಾರೆ. ಆ ಅಮೃತ ವಿಶೇಷವಾದ ಅಮೃತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ವಿಶೇಷ ಅಮೃತವಾದ ಕುಡಿದ ನಂತರ ಭೀಮನಿಗೆ 10,000 ಆನೆ ಬಲ ಅವನಿಗೆ ಪ್ರಾಪ್ತಿಯಾಗುತ್ತೆ. 10,000 ಆನೆ ಬಲ. ಈ 10,000 ಆನೆ ಬಲ ಪ್ರಾಪ್ತಿಯಾದ ನಂತರ ಅವನಿನ್ನೂ ಬಲಿಷ್ಠನಾಗ್ತಾನೆ. ಯಾಕಂದರೆ ಭೀಮ ಕರ್ಮ ರುಕೋದರಹ. ನಾವು ಶ್ಲೋಕ ಕೇಳಿದ್ದೀವಿ ಮೊದಲನೇ ಅಧ್ಯಾಯದಲ್ಲಿ, ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಈ ಒಂದು ಭೀಮ ಕರ್ಮ ರುಕೋದರ. ಅಲ್ಲಿಂದ ರುಕೋದರ ಅಂದರೆ ಏನು? ಅವನು ಹೊಟ್ಟೆ ಬಾಕ ತಿನ್ನೋದ್ರಲ್ಲಿ ಬಹಳ ಭೋಜನ ಪ್ರಿಯ. ಅದರಿಂದಾಗಿ ಮತ್ತೆ ಅವನ ಕರ್ಮಗಳು ಯಾಗಿದ್ದೇವೆ? ಭೀಮ ಕರ್ಮ. ಅವನ ಕರ್ಮಗಳು ಪ್ರತಿಯೊಂದೂ ಕೂಡ ವಿಶೇಷವಾಗಿದೆ. ಇಡೀ ರಣರಂಗದಲ್ಲಿ, ಕುರುಕ್ಷೇತ್ರ ರಣರಂಗದಲ್ಲಿ 3/4 ಭಾಗ ಅವನೇ ಎಲ್ಲರನ್ನ ಧ್ವಂಸ ಮಾಡಿದ್ದಾನೆ. ಅಷ್ಟೊಂದು ಬಲಶಾಲಿಯಾಗಿದೆ. ಕೌರವರು ಏನೇ ಮಾಡಿದ್ರು ಕುತಂತ್ರದಿಂದ ಅದು ಪಾಂಡವರಿಗೆ ವರವಾಗಿಯೇ ಪರಿವರ್ತನೆ ಆಗ್ತಾ ಇತ್ತೇ ಹೊರತು ಯಾವತ್ತೂ ಅದರಿಂದ ಅವರಿಗೆ ತೊಂದರೆ ಆಗಲಿಲ್ಲ. ಯಾಕೆ ಅಂತಂದರೆ ಇಷ್ಟೇ ವಿಚಾರ. ಯಾರು ಧರ್ಮನ ನಂಬಿ ನಡೀತಾರೆ, ಧರ್ಮನೇ ಸರ್ವಸ್ವ ಅಂತ ತಿಳ್ಕೊಂಡು ಧರ್ಮಯುತವಾಗಿ ಜೀವನ ಮಾಡ್ತಾರೆ, ಆ ಧರ್ಮದಲ್ಲಿ ಭಗವಂತನ ರಕ್ಷಣೆ ಇರುತ್ತೆ. ಧರ್ಮದಿಂದ ಭಗವಂತ ಹಗಲು ರಾತ್ರಿ ಪ್ರತಿಯೊಬ್ಬರನ್ನು ಕೂಡ ಕಾಯ್ತಾ ಇರ್ತಾನೆ. ಯಾಕಂದರೆ ಈ ಒಂದು ಮಾರ್ಗ ಸ್ವಯಂ ದೇವೋತ್ತಮ ಪರಮಪುರುಷ ಕೃಷ್ಣ ಹಾಕ್ಕೊಟ್ಟಿರೋದು ಅಲ್ವಾ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮನ ಯಾರು ಸೃಷ್ಟಿ ಮಾಡಲಿಕ್ಕಾಗಲ್ಲ. ನನ್ನಂಥ ವ್ಯಕ್ತಿ ಯಾರು, ನಿಮ್ಮಂಥ ವ್ಯಕ್ತಿ ಯಾರು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಪ್ರತಿ ಯುಗದಲ್ಲೂ ಕೂಡ ದೇವೋತ್ತಮ ಪರಮಪುರುಷ ಬಂದು ಧರ್ಮ ಪ್ರತಿಷ್ಠಾಪನೆ ಮಾಡಿ ಆ ಧರ್ಮ ಯಾವ ಥರ ನಡೆಸಬೇಕು ಅನ್ನೋದನ್ನು ಕೂಡ ಸ್ವಯಂ ಅವರೇ ತೋರಿಸ್ಕೊಟ್ಬಿಟ್ಟು ಹೋಗ್ತಾರೆ. ಆ ರೀತಿ ಇರುವಾಗ ಅಂಥ ಪರಂಪರೆನ ಅನುಸರಣೆ ಮಾಡಿಕೊಂಡು ಧರ್ಮಯುತವಾಗಿ ಯಾರೇ ಜೀವನ ಮಾಡಿದ್ರು ಕೂಡ ಅದು ನೋಡೋರ ಕಣ್ಣಿಗೆ ಕೆಲವರು ಭಕ್ತರು ಕೆಲವರು ಕಷ್ಟದಲ್ಲಿ ಇದ್ದಾರೆ ಅಂತ ಕಣ್ಣಿಗೆ ಕಾಣಿಸ್ಬೋದು. ಆದರೆ ಅವರು ನಿಜವಾಗ್ಲೂ ಸುಖಿಗಳಾಗಿರ್ತಾರೆ, ನಿಜವಾಗ್ಲೂ ಸುಖವಾಗಿರ್ತಾರೆ.
ವಿದುರ ಮನೆ ಬಿಟ್ಟು ಹೋದ. ಆದರೆ ಅವನು ಎಲ್ಲೂ ಕಷ್ಟ ಅನುಭವಿಸಲಿಲ್ಲ. ಅವನು ಒಳ್ಳೆ ತೀರ್ಥಯಾತ್ರೆ ಮಾಡ್ದ, ಒಳ್ಳೆ ಮೈತ್ರಿ ಅಂತ ಮಹರ್ಷಿಗಳನ್ನು ಸಂಪರ್ಕ ಮಾಡ್ದ. ಆ ಸಂಪರ್ಕದಿಂದಾಗಿ ದಿವ್ಯಜ್ಞಾನ ಪಡ್ಕೊಂಡ. ಈ ದಿವ್ಯಜ್ಞಾನ ಪಡ್ಕೊಂಡಿದ ನಂತರ ವಿದುರನಿಗೆ ಅನ್ನಿಸ್ತು, ಅರೇ ಹಸ್ತಿನಾಪುರದಲ್ಲಿ ನನ್ನ ಅಣ್ಣ ಒಬ್ಬ ಇದ್ದಾನೆ, ಕುರುಡ. ಅವನು ಹುಟ್ಟಿನಿಂದ ಕುರುಡ. ಇಡೀ ಜೀವನನೇ ಸರ್ವಸ್ವ ಅಂತ ತಿಳ್ಕೊಂಡು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಅವನಿಗೆ ಏನಾದರೂ ಮಾಡಿ ಈ ನಗ್ನ ಸತ್ಯವನ್ನು ಅವನಿಗೆ ತಿಳಿಸ್ಬೇಕು ಅಂತ ಹೇಳಿ ಮತ್ತೆ ಅವನೇನು ಮಾಡಿದ್ರು, ಪ್ರಯಾಗದಿಂದ ಮತ್ತೆ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ. ಹಸ್ತಿನಾಪುರಕ್ಕೆ ಬಂದಿದ್ದಾನೆ. ಅದಕ್ಕೆ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯೋ ತನ್ನ ಬದುಕನ್ನು ಮುಂದುವರಿಸಬೇಕೆಂಬ ಜೀವಿಯ ಬಯಕೆ ಅದೆಷ್ಟು ಬಲವತ್ತರವಾಗಿದೆ. ನಿಜವಾಗಿ ನೀನು ಸಾಕಿನಾಯಿಯಂತೆ ಬದುಕ್ತಾ ಇದ್ದೀಯಾ? ಭೀಮನು ಬೀಸಾಡಿದಂಥ ಅವನು ತಿಂದು ಬಿಟ್ಟಂಥ ಶೇಷವನ್ನು ನೀನು ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀಯಾ? ಯಾಕೆ? ಅವನು ಚಕ್ರವರ್ತಿ ಆಗಿದ್ದ ಧೃತರಾಷ್ಟ್ರ. ಇವತ್ತು ಎಲ್ಲ ಸಂಪತ್ತನ್ನ ಕಳ್ಕೊಂಡು, ರಾಜ್ಯನ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ. ಇವತ್ತು ಏನೂ ಇಲ್ಲ, ಅವನು ಭಿಕಾರಿಯಾಗಿದ್ದಾನೆ, ಒಂದು ರೀತಿಯಲ್ಲಿ ದರಿದ್ರನಾಗಿದ್ದಾನೆ. ಆದರೂ ಕೂಡ ಅವನ ಜೀವನದ ಮೇಲೆ ಸ್ವಲ್ಪ ಕೂಡ ಜಿಗುಪ್ಸೆ ಬಂದಿಲ್ಲ. ಅಯ್ಯೋ ನನ್ನ ಬದುಕು ಈಗ ಆಗೋಯ್ತಲ್ಲ, ನಾನು ಹೇಗಿದ್ದೆ, ಚಕ್ರವರ್ತಿ ಆಗಿದ್ದೆ, ಈ ಒಂದು ಆಸೆಯಿಂದಾಗಿ ನನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡೆ, ರಣರಂಗಕ್ಕೆ ನಾನು ಬಲಿ ಕೊಟ್ಟೆ. ಇವತ್ತು ನಾನು ಒಬ್ಬ ದರಿದ್ರನಾಗಿ ಮತ್ತೆ ಯಾರು ನನ್ನ ಶತ್ರುಗಳನ್ನಂತ ಇಲ್ಲಿವರೆಗೂ ನಾನು ಭಾವಿಸ್ತಾ ಇದ್ನೋ, ಇಡೀ ಜೀವನ ಪರ್ಯಂತ ಪಾಂಡವರನ್ನ ನಾನು ದೂರ ಇಟ್ಟು ಅವ್ರನ್ನ ಶತ್ರುಭಾವದಿಂದ ನೋಡ್ತಾ ಇದ್ನೋ, ಇವತ್ತು ಅಂಥವ್ರು ಮನೆಯಲ್ಲೇ ಇದ್ದುಕೊಂಡು ಅವ್ರು ಹಾಕಿದಂಥ ಅನ್ನ ತಿನ್ಕೊಂಡು ನಾನು ಇಲ್ಲೇ ಸುಖವಾಗಿ ಇರಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಲ್ಲ, ಅಯ್ಯೋ ವಿಧಿಯೇ, ಇದು ಎಂಥ ನನ್ನ ಜನ್ಮ ಅಂತ ಯಾವತ್ತೂ ಅವನಿಗೆ ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ತಾ ಇಲ್ಲ? ಪ್ರಭುಪಾದರು ಕೆಲವೊಂದು ಕಡೆ ಉದಾಹರಣೆ ಕೊಡ್ತಾರೆ. ಮಲದಲ್ಲಿ ಹುಳ ಇರುತ್ತೆ. ಆ ಹುಳನ ತೆಗೆದುಕೊಂಡು ಹೋಗಿ ನಾವು ಒಂದು ಒಳ್ಳೆ ಗುಲಾಬಿ ವಾಸನೆ ಇರೋ ಜಾಗದಲ್ಲಿ ಇಟ್ಟರೆ ಅದು ಇರುತ್ತಾ? ಇರಲ್ಲ. ಅದಕ್ಕೆ ಕಷ್ಟ ಅನಿಸುತ್ತೆ. ಅದು ಹೋಗಿ ಮತ್ತೆ ಆ ಮಲದಲ್ಲೇ ಸೇರಿಕೊಳ್ಳುತ್ತೆ. ಜೀವಿದು ಪ್ರಜ್ಞೆ ಅದೇ ಥರನೇ ಇರೋದು. ಈ ಭೌತಿಕ ಜಗತ್ತು, ಈ ಪ್ರಕೃತಿ ಒಬ್ಬ ಮನುಷ್ಯನ ಎಷ್ಟು ಆಕರ್ಷಣೆಯಿಂದ ಹಿಡಿದು ಇಟ್ಕೊಂಡಿದೆ ಅಂತಂದರೆ, ಅವನು ತನ್ನ ನಂಬ್ಕೊಂಡಿರೋ ಆ ಶರೀರ ಏನು ದಿನ ಬೆಳಗಾದರೆ ನಶಿಸಿ ಹೋಗ್ತಾ ಇದೆ. ಆದರೂ ಕೂಡ ಅವನು ಅದ್ರ ಕಡೆ ಗಮನ ಇಲ್ಲದೆ ಇಲ್ಲೇ ನಾನು ಪರ್ಮನೆಂಟ್ ಆಗಿರ್ತೀನಿ ಅನ್ನೋ ಭಾವನೆಯಿಂದ ಜೀವನ ಮಾಡ್ತಾ ಇದ್ದಾನೆ. ಡಾಕ್ಟ್ರು ಹೇಳ್ತಾ ಇದ್ದಾರೆ, ಈ ಬೆಳ್ಳು ತೆಗಿಬೇಕ್ರಿ, ಇಲ್ಲ ಅಂದರೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಪರವಾಗಿಲ್ಲ, ಜೀವ ಇರುತ್ತೆ ತಾನೇ, ಪರವಾಗಿಲ್ಲ, ಬೆಳ್ಳು ಹೋದ್ರೂ ಪರವಾಗಿಲ್ಲ, ನಾನು ಬದುಕಬೇಕಷ್ಟೆ. ಇನ್ನೂ ಸ್ವಲ್ಪ ದಿವಸದ ನಂತರ ಹೇಳ್ತಾ ಇದ್ದಾರೆ, ಶುಗರು ಮೊಣಕಾಲದವರೆಗೂ ಬಂದಿದೆ, ಮೊಣಕಾಲವರೆಗೂ ಕಾಲು ತೆಗಿಬೇಕ್ರಿ, ಇಲ್ಲ ಅಂತಂದರೆ ಜೀವಕ್ಕೆ ಅಪಾಯ ಅಂತ ಹೇಳ್ತಾರೆ. ಪರವಾಗಿಲ್ಲ, ನಮ್ಮವ್ರು ಬದುಕಿರ್ತಾರೆ ತಾನೇ, ಜೀವಕ್ಕೆ ಏನು ತೊಂದರೆ ಇಲ್ಲ ತಾನೇ, ಪರವಾಗಿಲ್ಲ, ಕಾಲು ತೆಗೀರಿ. ಹೇಗೋ ಅವನು ನಮ್ಮ ಕಣ್ಮುಂದೆ ತಿನ್ಕೊಂಡು ಆರಾಮಾಗಿದ್ರೆ ಸಾಕು. ಅವನು ಅದೇ ಪಕ್ಷ, ಹೆಂಗೋ ನಾನು ಬದುಕಿದ್ರೆ ಸಾಕು, ನನಗೆ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ನೋಡ್ಕೊತಾಳೆ, ಪರವಾಗಿಲ್ಲ, ಹೆಂಗೋ ಅವ್ರು ಕೊಡೋ ಉಪಚಾರದಿಂದ ನಾನು ನೆಮ್ಮದಿಯಾಗಿರ್ತೀನಿ. ಈ ಥರನೇ ಅನ್ನಿಸ್ತಾ ಇದೆ ಹೊರತು ಒಬ್ಬ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ದಟ್ಟ ದರಿದ್ರನಾಗಿ ಇನ್ನೊಬ್ಬರ ಹತ್ರ ಕೈ ಚಾಚಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನಿಗೆ ಯಾವ ಆಸರೆನೂ ಇಲ್ಲ, ಆದರೂ ಅವನಿಗೆ ಈ ಅಸ್ತಿತ್ವನ ಉಳಿಸ್ಕೋಬೇಕು ಅನ್ನೋ ಆಸೆ. ಇನ್ನೊಬ್ಬ ವ್ಯಕ್ತಿ ಅವನು ಶರೀರದಲ್ಲಿ 2 ಕೈಕಾಲುಗಳು ಇಲ್ಲ ಅಂದರೂ ಕೂಡ ಯಾರೋ ಸಮಯಕ್ಕೆ ಸರಿಯಾಗಿ ಒಂದು ಪಟ್ನ ತಂದು ಆಗಿ ಎಸಿತಾ ಇದ್ದಾರೆ, ಅದನ್ನು ತಿನ್ಕೊಂಡು ಅವನು ಈ ಶರೀರನ ಉಳಿಸ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಈ ಥರ ಭೌತಿಕ ಜಗತ್ತು ನಮ್ಮನ್ನ ಏನು ಮಾಡಿದೆ, ಇಂಥ ಕಾರಾಗೃಹ ಅಂತ ಹೇಳ್ತಾರೆ, ಜೈಲು
ಜೀವಿ ಜೈಲಿನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ಅವನಿಗೆ ಯಾವತ್ತೂ ಅನ್ನಿಸ್ತಾ ಇಲ್ಲ, ಏನಪ್ಪ ಇಷ್ಟು ಕಷ್ಟವಾಗಿದೆಯಲ್ಲ ಈ ಶರೀರದ ಯಾತನೆ, ಈ ಶರೀರದಲ್ಲಿ ಸಿಕ್ಕಾಕೊಂಡು ನಾನು ನಾನಾ ಥರ ಕಷ್ಟ ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದೀನಲ್ಲ, ಇಂಥ ಬದುಕು ಬೇಕಾ? ಬೇಡ. ಕೃಷ್ಣ ಗೋವಿಂದ, ಯಾಕಪ್ಪ ನನ್ನನ್ನು ಇನ್ನೂ ಇಟ್ಟಿದ್ಯಾ ಇಲ್ಲಿ? ಈ ಬದುಕು ನನಗೆ ಸಾಕಾಗಿದೆ, ಹೇಗಾದರೂ ಮಾಡು, ನನ್ನನ್ನು ಕರ್ಕೋ, ನಿನ್ನ ಹತ್ರಕ್ಕೆ ಹೋಗೋವಂಥ ಮಾರ್ಗನ ನನಗೆ ತೋರಿಸ್ಕೊಡು, ನಾನು ಈ ಜೀವನನ ಅಂತ್ಯ ಮಾಡ್ಕೊಳ್ತೀನಿ, ನನಗಿಂತ ಒಂದು ದಾರಿ ತೋರಿಸು. ಈ ಸಂಸಾರ ಸಾಕಾಗಿದೆ, ಈ ಭೌತಿಕ ಜಗತ್ತು ಸಾಕಾಗಿದೆ, ನನಗೆ ಈ ಶರೀರದ ಯಾತ್ರೆ ಅಂತೂ ನನಗೆ ಪೂರ್ಣವಾಗಿ ಸಾಕಾಗಿದೆ, ದಯವಿಟ್ಟು ನನಗೆ ಏನಾದರೂ ಮಾರ್ಗ ತೋರಿಸು ಅಂತ ಯಾವತ್ತಾದರೂ ನಾವು ಭಗವಂತನ ಮೊರೆ ಇಡ್ತಾ ಇದ್ದೀವ? ಇಲ್ಲ, ಯಾವತ್ತೂ ನಾವು ಇಡ್ತಾ ಇಲ್ಲ. ಯಾಕೆ? ದೈವೇಶಿ ಗುಣಮಾಯೆ ಮಮ ಮಾಯೆ ದುರುಧ್ಯಾಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತ ಅಂತಿ ತರಂತತಿ. ಈ ಭೌತಿಕ ಜಗತ್ತು ಮಾಯಾದೇವಿ ಪ್ರತಿ ಒಬ್ಬರನ್ನು ಕೂಡ ತನ್ನ ಮುಷ್ಟಿಯಲ್ಲಿ ಹಾಗೇ ಹಿಡಿದಿಟ್ಕೊಂಡಿದ್ದಾಳೆ. ಯಾರಿಗೂ ಕೂಡ ನಾನು ಈ ದೇಹ ಅಲ್ಲ, ನಾನೊಬ್ಬ ಜೀವಾತ್ಮ ಆಗಿದ್ದೀನಿ, ನನಗೆ ನನ್ನದೇ ಆದ ಸ್ವಾತಂತ್ರ್ಯ ಇದೆ, ನನ್ನದೇ ಆದ ಒಂದು ಅಸ್ತಿತ್ವ ಇದೆ, ನಾನು ಆ ಅಸ್ತಿತ್ವನ ಕಂಡುಕೋಬೇಕು, ಆ ಪರಮ ಸತ್ಯ ಯಾವುದು ಅಂತ ತಿಳುವಳಿಕೆ ಪಡಿಬೇಕು ಅನ್ನೋ ಒಂದು ನಗ್ನ ಸತ್ಯನ ಈ ಮಾಯೆ ನಮ್ಮನ್ನ ಮುಚ್ಚಿ ಇಟ್ಟಿದೆ. ದೈವೇಶಿ ಗುಣಮಾಯೆ. ಭಗವಂತನೇ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ, ಯಾರು ಈ ದೇಹನೇ ಸರ್ವಸ್ವ, ಈ ಭೌತಿಕ ಜಗತ್ತೇ ಸರ್ವಸ್ವ, ಇಲ್ಲಿ ನಾನು ಮಾಡ್ತಾ ಇರೋ ಕೆಲಸ ಕಾರ್ಯಗಳು, ಇಲ್ಲಿ ನಾನು ಸಂಪಾದನೆ ಮಾಡಿರೋ ನನ್ನ ಗೌರವ ಪ್ರತಿಷ್ಠೆ, ನನ್ನ ಮಕ್ಕಳು, ನನ್ನ ಮಡದಿ, ಇದೇ ಸರ್ವಸ್ವ ಅಂತ ತಿಳುವಳಿಕೆ ಪಟ್ಕೊಂಡಿರ್ತಾನೋ ಅಂತ ವ್ಯಕ್ತಿಗೆ ನನ್ನ ಮಾಯೆ ಸಂಪೂರ್ಣವಾಗಿ ಮುಚ್ಚುತ್ತೆ. ಯಾರಿಗೆ ಇದನ್ನ ಬಿಡುಗಡೆ ಆಗುತ್ತೆ? ಯಾರಿಗೆ ಇದು ಈ ಮಾಯೆಯಿಂದ ಬಿಡುಗಡೆ ಆಗ್ಬೋದು? ವಿದುರನಂಥ ಸಂತರು, ಪರಮ ವೈಷ್ಣವರು, ಪ್ರಭುಪಾದರಂಥವರು ಯಾವಾಗ ಈ ಜಗತ್ತಿಗೆ ಬರ್ತಾರೆ, ಯಾವಾಗ ಜಗತ್ತಿಗೆ ಬಂದು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನನ ಪ್ರಚಾರ ಮಾಡ್ತಾರೆ, ಅಂಥ ಗುರುಗಳಿಂದ ಮಾತ್ರ ಈ ಒಂದು ಪರಮ ಸತ್ಯನ ತಿಳುವಳಿಕೆ ಪಡಿಬೋದು. ಇಲ್ಲ ಅಂದರೆ ಇದು ಯಾವುದೇ ಶಾಲಾ ಕಾಲೇಜಿನಲ್ಲಿ ನಮಗೆ ತಿಳುವಳಿಕೆ ಕೊಡಲ್ಲ, ಯಾವುದೇ ಯೂನಿವರ್ಸಿಟಿನಲ್ಲಿ ನಮಗೆ ತಿಳುವಳಿಕೆ ಕೊಡಲ್ಲ, ಯಾವುದೇ ನ್ಯೂರಾಲಜಿ ವಿಜ್ಞಾನ ಯಾವುದು ಇದು ನಮಗೆ ತಿಳುವಳಿಕೆ ಕೊಡಲ್ಲ. ಈ ದೇಹ ಶಾಶ್ವತವಾಗಿರುತ್ತೆ ಅಂತಲೇ ತಿಳುವಳಿಕೆ ಕೊಡ್ತಾರೆ. ನೀನು ಇರೋಷ್ಟು ಕಾಲ ಚೆನ್ನಾಗಿ ತಿನ್ನು, ಚೆನ್ನಾಗಿ ಮೋಜು ಮಸ್ತಿ ಮಾಡಿ, ಇವತ್ತು ಇರ್ತೀವೋ ನಾಳೆ ಹೊಂಟೋಗ್ತೀವೋ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಡಾಕ್ಟ್ರೇ ನಿನ್ನೆಷ್ಟು ದಿನ ಇರ್ತಾರೆ ಹೇಳಲಿಕ್ಕಾಗಲ್ಲಮ್ಮ, ಅವ್ರು ಏನು ಕೇಳ್ತಾರೋ ಕೊಟ್ಬಿಡಿ, ಚೆನ್ನಾಗಿ ತಿನ್ನಲಿ ಇರೋಷ್ಟು ದಿವಸ. ನಾವು ಇಂಥ ಅಪೇಕ್ಷೆಗಳನ್ನ ಇಟ್ಟುಕೊಂಡೇ ಜೀವನ ಮಾಡ್ತಾ ಇದ್ವಿ. ಆದರೆ ಈ ರೀತಿ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಒಬ್ಬ ಡಾಕ್ಟರ್ ಆಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಒಬ್ಬ ವಿಜ್ಞಾನಿ ಆಗಲಿ, ಯಾರು ನಮಗೆ ಈ ಆತ್ಮದ ಬಗ್ಗೆ ತಿಳುವಳಿಕೆ ಕೊಡೋದಿಲ್ಲ. ಅದು ಕೊಡೋದು ಒಬ್ಬರೇ, ಪ್ರಭುಪಾದಂಥ ಗುರುಗಳು, ಪರಂಪರೆಯಿಂದ ಬಂದಂಥ ಆಚಾರ್ಯರಿಂದ ಮಾತ್ರ ನಾವು ಈ ಒಂದು ಪರಮ ಸತ್ಯವನ್ನು ಕಂಡುಕೋಬಹುದೇ ವಿನಃ ಇನ್ನು ಯಾರಿಂದಲೂ ಇದು ಸಾಧ್ಯ ಆಗೋದಿಲ್ಲ. ಭಗವಂತ ಹೇಳ್ತಾ ಇದ್ದಾರೆ, ನನ್ನ ಮಾಯೆ ಸರಿಬೇಕು ಅಂತಂದರೆ ನನ್ನ ಬಗ್ಗೆ ಯಾರಿಗೆ ತಿಳುವಳಿಕೆ ಇರುತ್ತೋ, ಯಾರು ನನ್ನನ್ನೇ ಕುರಿತು ಧ್ಯಾನ ಮಾಡ್ತಾನೋ, ನನ್ನನ್ನೇ ಕುರಿತು ಚಿಂತನೆ ಮಾಡ್ತಾನೋ, ನನ್ನ ಬಗ್ಗೆ ಜಪ ತಪಗಳನ್ನು ಅಳವಡಿಸಿಕೊಳ್ಳುತ್ತಾನೋ ಅಂಥ ವ್ಯಕ್ತಿಯಿಂದ ಮಾತ್ರ ಏನಾಗುತ್ತೆ, ಈ ಮಾಯೆ ಸರಿಯುತ್ತೆ. ಇಲ್ಲ ಅಂದರೆ ಇದು ಯಾರಿಗೂ ಸಾಧ್ಯ ಇಲ್ಲ. ಜೀವಿಯ ಕೊನೆ ಗಳಿಗೆಯಲ್ಲೂ ಕೂಡ ಅವನು ವಿಷಯ ಸುಖದ ಬಗ್ಗೆನೇ ಅವನು ಮಾತಾಡ್ತಾನೆ. ಹಾಗಾಗಿ ಇದು ಒಂದು ಉದಾಹರಣೆನೂ ಕೂಡ ನಮಗೆ ಕೊಡ್ತಾರೆ ಭಾಳಷ್ಟು ಆಚಾರ್ಯರು. ಒಬ್ಬ ರಾಜ ಕೇಳ್ತಾನೆ, ಒಬ್ಬ ಜೀವಿಗೆ ಬೈಕೆ ಎಲ್ಲಿವರೆಗೂ ಇರುತ್ತೆ ಇದು ಅಂತ ಕೇಳಿದಾಗ ಮಂತ್ರಿ ಹೇಳ್ತಾನೆ, ಇಲ್ಲ ಇದು
ಜೀವಿತದ ಕೊನೆ ಗಳಿಗೆಯಲ್ಲೂ ಕೂಡ, ಒಬ್ಬ ಸಾಯೋ ಗಳಿಗೆ ಸಮಯದಲ್ಲೂ ಕೂಡ ಜೀವಿಗೆ ಈ ಬಯಕೆ ಯಾವತ್ತೂ ಹೋಗಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರಾಜ ಒಪ್ಪಲ್ಲ. ಹೇಗೆ ಸಾಧ್ಯ? ಒಬ್ಬ ಮನುಷ್ಯನ ಶರೀರ ಇಷ್ಟು ದುರ್ಬಲವಾಗಿರುತ್ತೆ, ಅಂಥ ಸಮಯದಲ್ಲೂ ಕೂಡ ಅವನ ಬಯಕೆಗಳು ಹೇಗೆ ವ್ಯಕ್ತ ಆಗ್ತವೆ? ಆಗುತ್ತೆ ರಾಜ, ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡ್ತಾರೆ. ಯಾರಾದರೂ ಈ ಊರಿನಲ್ಲಿ, ಯಾರಾದರೂ ಈ ನಗರದಲ್ಲಿ ಇನ್ನೇನು ಈ ಗಳಿಗೆಯಲ್ಲೋ ಇನ್ನು ಸ್ವಲ್ಪ ಗಳಿಗೆಗಳಲ್ಲಿ ದೇಹ ಬಿಡುವಂಥ ವ್ಯಕ್ತಿ ಇದ್ದರೆ ದಯವಿಟ್ಟು ಬಂದು ತಿಳಿಸಿ ಅಂತ ಒಂದು ಡಂಗೂರ ಸಾಕ್ತಾರೆ. ತಕ್ಷಣ ವಿಷಯ ತಿಳಿತದೆ, ಇಂಥ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ದೇಹ ಬಿಡೋ ಥರ ವ್ಯವಸ್ಥೆ ಇದೆ ಅಂತ. ತಕ್ಷಣ ರಾಜ ಮಂತ್ರಿ ಎಲ್ಲ ಅಲ್ಲಿಗೆ ಹೋಗೋ ವ್ಯವಸ್ಥೆ ಮಾಡ್ತಾರೆ. ಎಲ್ಲರೂ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಮಂತ್ರಿ ಹೋಗ್ತಾರೆ. ಅವರು ಹೆಂಡತಿ ಹೇಳ್ತಾಳೆ, ಮಂತ್ರಿಗಳು ಬಂದವ್ರೆ ಸ್ವಾಮಿ, ಮಂತ್ರಿಗಳು ಬಂದವ್ರೆ ಅಂತ ಹೇಳ್ತಾರೆ. ಆ ಮಂತ್ರಿಗಳಾ, ಸರಿ. ಆಮೇಲೆ ಹೇಳ್ತಾರೆ ರಾಜರು ಬರ್ತಾರೆ, ಮಹಾರಾಜರು ಬಂದವ್ರೆ ಅಂತ ಹೇಳ್ತಾರೆ. ಬರ್ಲಿ ಬಿಡು ಮಹಾರಾಜರಾ ಅಂತ ಹೇಳ್ತಾರೆ. ಅದೇ ಮಂತ್ರಿ ಹೇಳ್ತಾರೆ, ಮಹಾರಾಜನ ಮಗಳು ಬಂದಿದ್ದಾಳೆ ರಾಣಿ ಅಂತ ಹೇಳ್ತಾರೆ. ಹೌದಾ, ರಾಣಿ ಬಂದಿದ್ದಾಳ? ರಾಣಿ ಬಂದಿದ್ದಾಳ ಅಂದ್ರೆ ಈ ದೇಹದ ಸುಖ ಮನುಷ್ಯನಿಗೆ ನಮ್ಮ ಕೈಯಿಂದ ಶಕ್ತಿ ಇಲ್ಲ ಅಂದ್ರೂ ಕೂಡ ನಮಗೆ ಯಾವ ಥರ ಇರುತ್ತೆ ಬಯಕೆಗಳು ಅಂದರೆ, ಕೊನೆ ಗಳಿಗೆಯಲ್ಲೂ ಕೂಡ ನಮಗೆ ಈ ದೇಹ ಸುಖ ಆಗಲಿ, ನಾಲ್ಗೆ ಚಪಲ ಆಗಲಿ, ಮನಸ್ಸಿನಲ್ಲಿ ಇರೋ ಬಯಕೆಗಳಾಗಲಿ ಯಾವತ್ತೂ ಹೋಗೋದೇ ಇಲ್ಲ ಅನ್ನೋದು ನಮಗೆ ಈ ಒಂದು ವೃತ್ತಾಂತದಿಂದ ತಿಳುವಳಿಕೆ ಕೊಡ್ತಾರೆ ಆಚಾರ್ಯರು. ಅದಕ್ಕೆ ಬಯಕೆಗಳು ಯಾವತ್ತೂ ಹೋಗಲ್ಲ, ಬಯಕೆಗಳನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋದು? ಯಾವ ರೀತಿ? ಭಕ್ತಿ ಸೇವೆಯಿಂದ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧನ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇನ ಕುರುನಂದನ. ಎಲ್ಲರೂ ಅದೇ ಕೆಲಸದಲ್ಲೇ ಇದ್ದು, ಅದೇ ಸ್ಥಳದಲ್ಲೇ ಇದ್ದು, ಅವರವ್ರ ಕರ್ಮನ ಹೇಗೆ ಬದಲಾವಣೆ ಮಾಡೋದು ಅಂತಂದರೆ ಪ್ರಜ್ಞೆಯಿಂದ, ಕೃಷ್ಣ ಪ್ರಜ್ಞೆಯಿಂದ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ತನ್ನ ಕರ್ಮವನ್ನು ಬದಲಾವಣೆ ಮಾಡ್ಬೋದು. ಇವತ್ತು ಭಕ್ತರು ಇದ್ದಾರೆ, ಭಕ್ತರು ಕೆಲಸ ಮಾಡೋದು ಬಿಟ್ಟಿದ್ದಾರಾ? ಊಟ ಮಾಡೋದು ಬಿಟ್ಟಿದ್ದಾರಾ? ನೋಡೋದನ್ನ ಬಿಟ್ಟಿದ್ದಾರಾ? ಯಾವುದೂ ಬಿಟ್ಟಿಲ್ಲ. ಎಲ್ಲ ಹೇಗೆ ನಡೀತಾ ಇದೆ? ಕೃಷ್ಣ ಪ್ರಜ್ಞೆಯಿಂದ ನಡೀತಾ ಇದೆ. ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇಂದ್ರಿಯ ತೃಪ್ತಿ ಬಯಕೆ ಇಟ್ಟುಕೊಂಡು ಜೀವನ ಮಾಡೋದಕ್ಕೂ, ಅದೇ ಇಂದ್ರಿಯ ತೃಪ್ತಿನ ಭಗವಂತನಿಗೆ ಸಮರ್ಪಣೆ ಮಾಡಿ ಬದುಕೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ಹೊರಗಡೆ ಇರೋಂಥ ವ್ಯಕ್ತಿ ತನಗಾಗಿ ಅಂತ ಇಂದ್ರಿಯ ತೃಪ್ತಿ ಮಾಡಿದಾಗ ಅದು ಕರ್ಮಬಂಧನಕ್ಕೆ ಒಳಗಾಗುತ್ತೆ. ಅದೇ ಕೆಲಸ ಕಾರ್ಯಗಳು ಇದೆಲ್ಲ ಭಗವಂತ ನಮಗಾಗಿ ಕೊಟ್ಟಿರೋದು, ಇದೆಲ್ಲ ಸಮಸ್ತವು ಭಗವಂತನಿಗೆ ಸೇರಿರೋದು. ಇಲ್ಲಿ ನಾನು ನಿಮಿತ್ತ ಮಾತ್ರ, ಪ್ರತಿಯೊಂದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಜೀವನ ಮಾಡಬೇಕು ಅಂತ ಯಾರು ಆ ಪ್ರಕಾರದಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಬಳಸ್ತಾನೆ ಅವನು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಆಗಿರ್ತಾನೆ. ಮತ್ತೆ ಯಾವುದೇ ಕರ್ಮ ಬಂಧನ ಅವನಿಗೆ ಇಲ್ಲ. ಈ ಕರ್ಮ ಬಂಧನದಿಂದ ವಿನಿರ್ಮುಕ್ತ ಆಗಬೇಕು ಅಂದರೆ ಕರ್ಮದ ಬದಲಾವಣೆ ಆಗಬೇಕಾಗಿದೆ ನಮಗೆ. ಅದೇ ಕರ್ಮಜಂ ಬುದ್ಧಿಯುಕ್ತ ಹಿ. ಯಾವ ರೀತಿ ಕರ್ಮ ಮಾಡೋದು? ಕೃಷ್ಣ ಪ್ರಜ್ಞೆನಲ್ಲಿ. ಅದನ್ನೇ ನಮಗೆ ಇಲ್ಲಿ ಹೇಳ್ತಾರೆ. ಹಾಗಾಗಿ ಕಾರಾಗೃಹದಲ್ಲಿ ಅವಧಿಯನ್ನು ಅನುಭವಿಸಲೆಂದೇ ಐಕ ಜೀವನದ ನಿರ್ದಿಷ್ಟ ಅವಧಿಯನ್ನು ನೀಡಲಾಗಿದೆ. ಎಷ್ಟೆಷ್ಟೋ ಜನನ ಮರಣಗಳ ನಂತರ ಭಗವದ್ಧಾಮಕ್ಕೆ ಮರಳಲೆಂದು ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಒಂದು ಅವಕಾಶವಾಗಲೆಂದು ಮಾನವ ಶರೀರವನ್ನು ನೀಡಲಾಗಿದೆ. ಇದನ್ನು ಮೂರ್ಖ ಮಾನವ ತಿಳಿದಿಲ್ಲ. ನಮಗೆ ಕೊಟ್ಟಿರೋ ಈ ಒಂದು ಅಮೂಲ್ಯವಾದ ಶರೀರ ಮಾನವ ಜನ್ಮ,
ಈ ಮಾನವ ಜನ್ಮ ಎಷ್ಟು ಮುಖ್ಯವಾಗಿರೋದು ಅಂತಂದರೆ, ಎಲ್ಲ ದಾಸ ಪರಂಪರೆಯಲ್ಲಿ ನೋಡಿ ಎಲ್ಲ ಆಚಾರ್ಯರು ಒಂದೇ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ, ಉಚ್ಚಪ್ಪಗಳಿರ. ಎಲ್ಲ ಈ ನೀ ದಯದಿ ಕೊಟ್ಟದ್ದು ಸಾಧನ ಶರೀರ, ಇದು ಸಾಧಾರಣವೂ ಅಲ್ಲ, ಸಾಧು ಪ್ರಿಯನೇ. ಪಶುವೃತ್ತಿಯಿಂದ ನಾವು ಪಶುಗಳಾಗಿ ಜನ್ಮ ತಗೊಂಡ್ವಿ, ಪಶುವೃತ್ತಿನ ಅನುಭವಿಸಿದ್ವಿ. ಆ ಪಶುವೃತ್ತಿಯಿಂದ ಈಗ ಮಾನವ ವೃತ್ತಿಗೆ ಬಂದಿದ್ದೀವಿ. ಮಾನವ ಜನ್ಮ ತಗೊಂಡು ಇಲ್ಲಿ ಮಾನವಂದು ಆದ ಜವಾಬ್ದಾರಿಗಳಿವೆ, ಮಾನವನದ್ದು ತನ್ನದೇ ಆದ ಕರ್ತವ್ಯಗಳಿವೆ. ಯಾಕೆ? ಮನುಷ್ಯ ಜೀವನದಲ್ಲಿ ಕರ್ಮಗಳು ಬದಲಾವಣೆ ಮಾಡಿಕೊಳ್ಳೋ ಶಕ್ತಿ ಇದೆ. ಇಲ್ಲ ಅಂದರೆ ಪ್ರಾಣಿಗಳ ಜೀವನದಲ್ಲಿ ಕರ್ಮನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪ್ರತಿಯೊಂದು ಮನುಷ್ಯ ಜನ್ಮಕ್ಕೂ ಕೂಡ ಆತ್ಮ ಸಾಕ್ಷಾತ್ಕಾರ ಪಡೆಯೋದಿಕ್ಕೆ ಅಂತಾನೆ ಭಗವಂತ ಕೊಟ್ಟಿರೋದು ಒಂದು ಸುವರ್ಣ ಅವಕಾಶ. ನಾವು ಇಂಥ ಮನುಷ್ಯ ಜನ್ಮನ ಪಡೆದು ನಾವು ಎಷ್ಟು ಜನ ಕೃಷ್ಣ ಪ್ರಜ್ಞೆಗೆ ನಾವು ಈ ಜೀವನನ ಮುಡುಪಾಗಿಡ್ತಾ ಇದ್ದೀವಿ ಹೇಳಿ ನೋಡೋಣ, ಅಲ್ವಾ? ಪ್ರತಿಯೊಬ್ಬರೂ ಕೂಡ ಕೃಷ್ಣ ಪ್ರಜ್ಞೆ ಅಂತಂದರೆ ಅದು ಏನೋ ಕೆಲಸ ಇಲ್ದಿರ ಮಾಡುವಂಥದ್ದು, ವಯಸ್ಸಾದ ಮೇಲೆ ಮಾಡುವಂಥದ್ದು. ನಮಗಿನ್ನೂ ಅಂಥ ಸಮಯ ಬಂದಿಲ್ಲ, ನಮ್ಮ ಜೀವನ ಇನ್ನೂ ಭಾಳ ಚೆನ್ನಾಗಿದೆ, ನಾವು ಇನ್ನೂ ಚೆನ್ನಾಗಿ ಜೀವನದಲ್ಲಿ ಮೋಜು ಮಸ್ತಿ ಮಾಡಿ ಅನಂತರ ನಾವು ಬಂದು ಬೇಕಾದ್ರೆ ರಾಮಕೃಷ್ಣ ಅಂತ ಹೇಳೋಣ ವಯಸ್ಸಾದ ಕಾಲಲ್ಲಿ ಅಂತ ನಾವೆಲ್ಲ ಅನ್ಕೊಂತೀವಿ. ಆ ಥರ ಇಲ್ಲ. ಅನ್ನ ನೀರು ಆಹಾರ ಯಾವಾಗಿಂದ ನಾವು ಸೇವನೆ ಮಾಡೋಕ್ಕೆ ಕಲಿತೀವೋ ಅಲ್ಲಿಂದನೇ ಈ ಮಾನವ ಜನ್ಮದ ಉದ್ದೇಶನ ತಿಳುವಳಿಕೆ ಪಡಿಬೇಕಂತೆ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಕೌಮಾರ್ಯಂ ಆಚರ್ಯತೋ ಪ್ರಜ್ಞೋ ಧರ್ಮ ಇಹ ಭಾಗವತ ದುರ್ಲಭಂ ಮಾನುಷ ಜನ್ಮಂ ಅರ್ಥದಂ ಅಧ್ರುವ್ಯಂ ಅಂತ. ತುಂಬ ಅರ್ಥವತ್ತಾಗಿರೋದು ಮನುಷ್ಯ ಜನ್ಮ, ತುಂಬ ಅಮೂಲ್ಯವಾಗಿರೋದು. ಬಿಟ್ರೆ ಸಿಗಲ್ಲ ನೋಡಿ, ಮತ್ತೆ ಬಿಟ್ರೆ ಸಿಗಲ್ಲ. ಯಾರಿಗಾದ್ರೂ ಗ್ಯಾರಂಟಿ ಇದೆಯಾ ನಾನು ಈ ಜನ್ಮನ ಕಳ್ಕೊಂಡ್ರೆ ನಾನು ಮತ್ತೆ ಇದೇ ಶರೀರ ಪಡ್ಕೊಂಡು ನಾನು ಮತ್ತೆ ಬರ್ತೀನಿ ಅಂತ? ಯಾರಾದ್ರೂ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವಂತ ಈ 84 ಲಕ್ಷ ಜೀವಿಗಳನ್ನು ಅನುಭವಿಸಿದ ನಂತರ ನಮಗೆ ಕೊಟ್ಟಿರೋ ಒಂದು ಸುವರ್ಣ ಅವಕಾಶ. ಈ ಸುವರ್ಣ ಅವಕಾಶನ ನಾವು ಈ ಜನ್ಮದಲ್ಲಿ ನಾವು ಬಳಸಲಿಲ್ಲ ಅಂತಂದ್ರೆ ಮತ್ತೆ ನಾವು ಇಂದಿನ ಮೆಲುವನ್ನು ಅನುಸರಿಸಿ, ಮೊಬೈಲಲ್ಲಿ ಹೇಳ್ತಾರಲ್ಲ, ಏನಾದರೂ ಒಂದು ಕಾಲ್ ಮಾಡಿದ್ರೆ ಅವ್ರನ್ನ ಇಂದಿನ ಮೆಲುವನ್ನು ಅನುಸರಿಸಿ ಅಂತ ಹೇಳ್ತಾರೆ. ಹಂಗೆ ನಾವು ಈ 84 ಲಕ್ಷ ಜೀವಿಗಳದ್ದು ಇಂದಿನ ಮೆಲುವನ್ನು ಮತ್ತೆ ಅನುಸರಣೆ ಮಾಡಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮತ್ತೆ ಸುತ್ತಬೇಕಾಗ್ತದೆ. ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೆ ಹೇಳಿ? ಇಂಥ ಒಂದು ನಗ್ನ ಸತ್ಯನ ಸಾಧು ಸಂತರಿಂದ ನಾವು ತಿಳುವಳಿಕೆ ಪಡಿಬೇಕು. ಆದರೆ ಯಾರಾದರೂ ಭಕ್ತರು, ಇವತ್ತೊಂದು ದಿವಸ ಕೃಷ್ಣ ಭಕ್ತರು ಯಾರಾದರೂ ಮನೆಗೆ ಹೋದರೆ ಸ್ವಾಗತ ಮಾಡೋರು ಭಾರಿ ಕಡಿಮೆ, ಬೈಕೊಡೋರು ಜಾಸ್ತಿ. ಇವ್ರಿಗೇನು ಬೇರೆ ಕೆಲಸ ಇಲ್ವಾ? ಯಾವಾಗಲೂ ಭಗವದ್ಗೀತೆ ತಗೊಳ್ಳಿ. ಈಗಂತೂ ನಮ್ಮ ಭಕ್ತರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಮನೆಗೂ ಹೋಗ್ತಾ ಇರ್ತಾರೆ. ಬಸ್ಸು ಮೊನ್ನೆ ಅಷ್ಟೇ ನೋಡಿದೆ, ನಮ್ಮ ನಾಗರಬಾವಿ ಸರ್ಕಲಲ್ಲಿ ಸುಮಾರು ಒಂದು 10 ಜನ ಡಿವೋಟೀಸು ಎಲ್ಲ ಸರ್ಕಲ್ ಮಧ್ಯದಲ್ಲೇ ಇದ್ರ ಮೇಲೆಲ್ಲ ಬುಕ್ಕುಗಳು ಜೋಡಿಸಿ ಎಲ್ಲ ಬರೋ ಕಾರು ಬಸ್ಸು ಎಲ್ಲ ಕಡೆನೂ ವಿತರಣೆ ಮಾಡ್ತಾ ಇದ್ರು. ನೋಡ್ತಾ ಒಂದು ಖುಷಿ, ಅವ್ರು ಮಾಡ್ತಾ ಇರೋ ಖುಷಿ ಭಕ್ತರಿಗೆ ಮಾತ್ರ ಅರ್ಥ ಆಗ್ತದೆ. ಎಂಥ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಭಕ್ತರು ಅಂತ ಖುಷಿ ಆಗುತ್ತೆ. ಆದರೆ ಕೆಲವರಿಗೆ ಏನನ್ಸುತ್ತೆ, ಇವ್ರಿಗೇನು ಬೇರೆ ಕೆಲಸ ಇಲ್ವಾ? ಅದೇ ರೀತಿ ನಾನು ಎಷ್ಟೋ ಕಡೆ ಬುಕ್ಕು ತಗೊಂಡು ಹೋಗಿದ್ದೀನಿ. ಒಂದು ಜಾಗದಲ್ಲಿ ಹೋದಾಗ ಅಲ್ಲಿ ಇಬ್ಬರದು ಗಂಡ ಹೆಂಡತಿರ ಜಗಳ ನಡೀತಾ ಇತ್ತು. ಬುಕ್ ಇಟ್ಕೊಂಡು ನಾನು ಹರೇ ಕೃಷ್ಣ ಅಂದೆ ಅಷ್ಟೇ. ರೇ ನಿಮ್ಗೇನು ಬೇರೆ ಕೆಲಸ ಇಲ್ಲೇನ್ರಿ, ನಮ್ಮದು ಕಾಟ ಆಗಿದೆ ಇಲ್ಲಿ, ಹೋಗ್ರಿ ಮೊದಲು ಅಂತ ಅಂದ್ಬಿಟ್ರು. ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಮಾಡಿ ಹೇಳಿದೆ. ಇದೇ ವಿಚಾರ ಹೋದ ವರ್ಷ ನಡೆದ ಒಂದು ಘಟನೆ. ನಾನು ನಮ್ಮ ಜೈ ಶ್ರೀರಾಮು ಮತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರು ಕಾರಲ್ಲಿ ಹೋದ್ವಿ. ಅವರು ನನ್ನ ಭಕ್ತಿ ವೃಕ್ಷ ಪಾರ್ವತಿ ಅಂತ ನಿಡಘಟ್ಟದಲ್ಲಿದ್ದಾರೆ.
ನಿಡಘಟ್ಟ ಅಲ್ಲ, ನಿಟ್ಟೂರಲ್ಲಿದ್ದಾರೆ. ಅವರು ನಮ್ಮ ಭಕ್ತಿ ವೃಕ್ಷ ಪ್ರತಿ ಸೋಮವಾರನೂ ಕೂಡ ಅವ್ರ ಮೊಬೈಲಿಂದ ಅಟೆಂಡ್ ಮಾಡ್ತಾರೆ. ಅವ್ರು ನಾನು ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ. ಹೀಗೆ ನಾವು ನಮ್ಮದು ಗುರಿ ಇದ್ದಿದ್ದು ಬೇರೆ, ಬೆಳಗೂರ್ಗೆ ಹೋಗ್ಬೇಕು ಅಂತ. ನಾವೇನು ಮಾಡಿದ್ವಿ, ಓದ್ತಾ ನನಗೆ ನಿಟ್ಟೂರು ಬೋರ್ಡ್ ಕಾಣಿಸ್ತು. ನಂತರ ನಾನು ಜೈ ಶ್ರೀರಾಮ್ ಪ್ರಭುನ ಕೇಳಿದೆ, ಅರೆ ಪಾರ್ವತಿ ಅನ್ನೋರು ಇಲ್ಲೇ ತಾನೇ ಇರೋದು, ಅವರು ಇಲ್ಲಿಂದ ತಾನೇ ಅಟೆಂಡ್ ಮಾಡ್ತಾರೆ ಕ್ಲಾಸು ಅಂದೆ. ಹೌದು ಪ್ರಭು ಅಂತಂದರು. ಮತ್ತೆ ನಡೀರಿ ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗೋಣ, ಪಾಪ ಅಮ್ಮ ಅಷ್ಟು ದಿವಸದಿಂದ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ಒಂದು ಸಲ ನೋಡೋಣ ನಡೀರಿ ಅಂದೆ. ಇಲ್ಲೇ ಇರೋದು, ಬಲಗಡೆ ಹೋದ್ರೆ ಸಾಕು ಸರ್ಕಲಿಂದ ಅಂದರು. ಸರಿ ತಿರುಗಿಸಿ ಅಂದರು. ಆನಂತರ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಜೈ ಶ್ರೀರಾಮ್ ಹೋದರು. ನಾನು ಹೋಗಿ ಬಂದು ನಿನ್ಗೆ ಹೇಳ್ತೀನಿ ಪ್ರಭು, ಆಮೇಲೆ ಹೋಗೋಣ ಅಂದರು. ಸರಿ ನೀವು ಬರಬೇಡಿ ಅಂದರು. ಸರಿ ಅಂತ ಅಪ್ಪ ನಾನು ಕಾರಲ್ಲೇ ಇದ್ದೆ. ಆಮೇಲೆ ಅಲ್ಲಿ ಹೋಗಿ ಅವರು ಭಾಳ ಖುಷಿ ಆಯ್ತು ಅಮ್ಮನಿಗೆ. ಅವ್ರು ಹೇಳಿದ್ರು ಪ್ರಭುಗಳು ಬಂದವ್ರೆ ಅಂತ. ಪ್ರಭುಗಳು ಬಂದವ್ರೆ ಅಂದಿದ್ದ ಕೂಡಲೇ ಅಮ್ಮನಿಗೆ ಕೈ ಕಾಲಾಡಿಲ್ಲ. ಅಯ್ಯೋ ಅದೇನೋ ಆನಂದ. ಅಯ್ಯೋ ನಾನು ಎಲ್ಲಿ ಕೇಳಿಸ್ಕೊತಾ ಇದ್ದೆ, ನಾನು ಪ್ರಶ್ನೆ ಮಾಡ್ತಾ ಇದ್ದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು ಗುರುಗಳು, ಅವ್ರು ಇವತ್ತು ನನ್ನ ಕಣ್ಮುಂದೆ ನಮ್ಮ ಮನೆಗೆ ಬಂದಿದ್ದಾರಾ. ಅಯ್ಯೋ ಅಮ್ಮನ ಸಂತೋಷ ತಡ್ಕೊಳಕ್ಕಾಗ್ತಾ ಇಲ್ಲ. ಅಮ್ಮನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನಗೆ ಅರ್ಥ ಆಯಿತು. ನಾನು ಮನೆಗೆ ಹೋದೆ, ಅಮ್ಮನ ಪರಿಸ್ಥಿತಿ ಒಂಥರ ಕಕ್ಕಾಬಿಕ್ಕಿ ಆಗಿತ್ತು. ನಾನು ಹೇಳಿದೆ, ಮೊದಲು ಬನ್ನಿ, ನೀವು ಬನ್ನಿ, ಕೂತ್ಕೊಳ್ಳಿ, ಫಸ್ಟು ಮೊದಲು ಕೂತ್ಕೊಳ್ಳಿ. ನನಗೆ ಅರ್ಥ ಆಗ್ತಾ ಇದೆ ನಿಮಗೆ ಏನು ನಾನು ಬಂದಿರೋದಕ್ಕೆ ಏನು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅಲ್ವಾ. ಏನು ಚಿಂತೆ ಮಾಡಬೇಡಿ, ನಾನು ಸಾಧಾರಣವಾಗಿದ್ದೀನಿ ನಿಮ್ಮಂಗೇನೆ, ನೀವು ಮೊದಲು ಕೂತ್ಕೊಂಡು ನನ್ನ ಮಾತು ಕೇಳಿಸ್ಕೊಳ್ಳಿ. ಇಲ್ಲ ನಾನು ನಿಮ್ಗೆ ಹಾಲು ಕೊಡ್ತೀನಿ. ಹಾಲು ಕೊಟ್ಟರು, ಹಾಲು ಕುಡ್ದಾಯ್ತು. ಅನಂತರ ನಾವು ಬಂದು ಉದ್ದೇಶನ ಅವ್ರಿಗೆ ತಿಳಿಸಿದ್ವಿ. ಅವ್ರಿಗೆ ಭಾಳ ಆನಂದ ಆಗೋಯ್ತು, ತುಂಬ ಖುಷಿ ಆಯಿತು. ನಾವು ಅವ್ರ ಮನೆಗೆ ಹೋಗಿದ್ದು ಕೆಲವೊಂದು 4 ವಿಚಾರ ಹೇಳಿ ನಾವೆಲ್ಲರೂ ಅಮ್ಮನ ಜೊತೆನೆಲ್ಲ, ಅಮ್ಮನಿಗೆ ಜಪ ಮಾಡ್ತಾಯಿದ್ರು, ಸರಿಯಾಗಿ ಮಣಿ ಹಿಡಿಯೋಕ್ಕೆ ಬರ್ತಿರ್ಲಿಲ್ಲ. ಅದೊಂದು ಅವ್ರಿಗೆ ತಿಳಿಸ್ಕೊಟ್ಟು ಒಂದು ಮಾಲೆ ಅವ್ರ ಜೊತೆಲೇ ಕೂತ್ಕೊಂಡು ಜಪ ಮಾಡಿ ಅನಂತರ ಅವರಿಗೆ ನಾವು ಬಂದು ಉದ್ದೇಶನ ತಿಳಿಸಿದ. ಆ ಅಮ್ಮ 50 ಪುಸ್ತಕ ಅಲ್ಲೇ ತಗೊಂಡ್ರು. 50 ಪುಸ್ತಕ ಅಮ್ಮ ತೆಗೆದುಕೊಂಡ್ರು. ನಮ್ಮದು ಅರ್ಧ ಭಾರ ಹಿಡಿದೋಯ್ತು. ಈ ರೀತಿಯಾಗಿ ನಾವು ಮತ್ತೆ ಇನ್ನೊಬ್ಬರು ಮನೆಗೆ ಹೋದ್ವಿ. ಅಲ್ಲೂ ಕೂಡ ಇನ್ನೊಬ್ಬರು ನೆಂಟರು ಇದ್ದರು. ಅವ್ರ ಮನೆಗೆ ಅವ್ರ ಗಂಡ ಹೆಂಡತಿ ಇಬ್ಬರು ಕೂಡ ಟೀಚರ್ಗಳು. ಸರಿ ಕಂಡು ಹೋಗೋಣ ನಡೀರಿ ಅಂತ ನಾವು ಹೋದ್ವಿ. ಅವರು ಕೂಡ ಭಾಳ ಖುಷಿಯಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಅನಂತರ ನಾವು ಅಲ್ಲಿ ಅವ್ರ ಮೇಷ್ಟ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಶ್ಲೋಕ ತಗೊಂಡು ಅವ್ರಿಗೆ ಬಿಡಿಸಿ ಹೇಳಿದ್ವಿ. ಆ ಶ್ಲೋಕ ಯಾವುದಪ್ಪ ಅಂದರೆ ಭಗವದ್ಗೀತೆ 3ನೇ ಅಧ್ಯಾಯ 22ನೇ ಶ್ಲೋಕ ಇರಬೇಕು. ಯದ್ಯದ್ ಆಚರ್ಯತೋ ಶ್ರೇಷ್ಠ ತತ್ತದ್ದೇವತರೋ ಜನ ಸಂಪ್ರಮಾಣಂ ಕುರುತೆ ಲೋಕಸ್ತು ಅನುವರ್ತತೆ. ಆ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಉಪಾಧ್ಯಾಯರು ಅಂದರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮೇಷ್ಟ್ರುಗಳು ಅಂದರೆ ಯಾವ ಥರ ಇರಬೇಕು, ಅವ್ರದ್ದು ಜವಾಬ್ದಾರಿ ಏನು, ಸಂಪೂರ್ಣ ಮಾಹಿತಿ ಅದರಲ್ಲಿದೆ ಆ ಶ್ಲೋಕದಲ್ಲಿ. ನಾವು ಅದನ್ನು ಬಿಡಿಸಿ ಅವ್ರಿಗೆ ಹೇಳಿದ್ವಿ. ಅವರು ಭಾಳ ಖುಷಿಪಟ್ಟು 25 ಪುಸ್ತಕ ತೊಗೊಂಡ್ರು. ಇನ್ನು ಉಳಿದಿದ್ದೆ 50 ಬುಕ್ಕು. ಹಾಗಾಗಿ ಅಲ್ಲೊಂದು ಹನುಮ ಜಯಂತಿ ನಡೀತಾ ಇತ್ತು. ಹನುಮ ಜಯಂತಿ ಹತ್ರ ಹೋದ್ವಿ. ಆ ದಿನ ಅಲ್ಲಿ ಬರೀ ಒಂದು ವರ್ಗದವ್ರು ಮಾತ್ರ ಸೇರಿದ್ರು. ಅಲ್ಲೊಂದು 20 ಪುಸ್ತಕ ಹೋಯ್ತು. ಅನಂತರ ಮತ್ತೆ ನಮ್ಮ ಗುರಿ ನಾವು ತಲುಪಲಿಲ್ಲ. ಇನ್ನು ಉಳಿದಿರೋ 30 ಪುಸ್ತಕಿಗೆ ಇನ್ನು 80 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ 150 ಆಗುತ್ತೆ. ವಾಪಸ್ ಹೋಗ್ಬಿಡೋಣ, ಬೇರೆ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ಅದನ್ನು ವಿತರಣೆ ಮಾಡೋಣ ಅಂತ ಅಂದ್ಕೊಂಡು ನಾವು ಮತ್ತೆ ರಿಟರ್ನ್ ಬಂದ್ವಿ. ಬರ್ತಾ ತುಮಕೂರು ನೆನಪಾಯಿತು. ಅಲ್ಲಿ ದೊಡ್ಡ ಹನುಮ ದೇವರಿದ್ದಾರೆ. ಸರಿ ಇರೋ 30 ಪುಸ್ತಕ ಅಲ್ಲಿ ವ್ಯವಸ್ಥೆ ಮಾಡೋಣ ಬನ್ನಿ ಅಂತ ಅಲ್ಲಿ ಹೋಗೋ ಹೊತ್ತಿಗೆ 7:30 ಆಗಿತ್ತು. 7:30ಗೆ ನಾವು ಹೋದ್ವಿ. ದೇವಸ್ಥಾನ ಬಾಗಿಲಲ್ಲಿ ಹೋದರೆ ಅಲ್ಲಿ ಏನೋ ಹನುಮ ದೇವರು ನಮಗೋಸ್ಕರನೇ ಕ್ಲೀನಾಗಿ ಟೇಬಲ್ ಹಾಕಿ 2 ಚೇರ್ ಹಾಕಿ ಖಾಲಿ ಬಿಟ್ಕೊಂಡಿದ್ರು, ಯಾರು ಕೂತಿರಲಿಲ್ಲ. ಆಹಾ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾ ಇದೆಯಪ್ಪ ಅಂತ ಹೇಳಿ ಪುಸ್ತಕಗಳನ್ನೆಲ್ಲ ನೀಟಾಗಿ ಜೋಡಿಸಿ ನಾವು ಎಲ್ಲ ನಿಂತ್ಕೊಂಡ್ವಿ. ಬರೀ 1 ಗಂಟೆನಲ್ಲಿ 30 ಪುಸ್ತಕ ವಿತರಣೆ ಆಗೋಯ್ತು. 130 ಪುಸ್ತಕ ವಿತರಣೆ ಆಯಿತು. ನಾವು ಕ್ಲೀನಾಗಿ 8:30ಗೆಲ್ಲ ನಾವು ಆ ಜಾಗನ ಬಿಟ್ಟು 11 ಗಂಟೆಗೆಲ್ಲ ನಾವು ನಮ್ಮ ಮನೆ ತಲುಪ್ಕೊಂಡ್ವಿ. ಈ ಥರ ಸ್ವಾಗತ ಮಾಡೋ ಸಂತರು ಬಂದರೆ, ಭಕ್ತರು ಬಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಿಚಾರ ಹೇಳ್ತಾರೆ. ಒಬ್ಬ ಗೃಹಸ್ಥನ ಮನೆಯಲ್ಲಿ ಒಬ್ಬ ಭಕ್ತ ಬಂದು ಒಂದು ಲೋಟ ನೀರು ಕುಡ್ದಿಲ್ಲ ಅಂತಂದರೆ ಅಂಥ ಗೃಹಸ್ಥತನ ಇದ್ದು ಏನು ಪ್ರಯೋಜನ ಇಲ್ಲ ಅಂತೆ. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಗೃಹಸ್ಥರ ಮನೆಗೆ ಒಬ್ಬ ಭಕ್ತ ಬಂದು ಅವ್ರ ಮನೆಯಲ್ಲಿ ಒಂದು ಲೋಟ ನೀರು ಕುಡ್ದಿಲ್ಲ ಅಂತಂದರೆ ಅವರು ಎಷ್ಟು ಕೆಳಮಟ್ಟದಲ್ಲಿ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂತೆ ನಾವು.
ಎಷ್ಟು ಅಜ್ಞಾನವಾಗಿದ್ದೀವಿ. ಆದರೆ ಅಂಥ ಮನೆಗೆ ಇವತ್ತು ಒಬ್ಬ ಗುರುಗಳು ಬಂದಿದ್ದಾರೆ ಅಂತಂದರೆ ಅದು ನಮ್ಮ ಸೌಭಾಗ್ಯ ಅಂತ ತಿಳುವಳಿಕೆ ಪಡಿಬೇಕಂತೆ. ಆ ರೀತಿ ಇಲ್ಲಿ ವಿದುರ ಬಂದು ಏನು ಮಾಡ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ ಈ ಒಂದು ಕುರುಡತ್ವದಿಂದ ಆಚೆ ಕರ್ಕೊಂಡು ಬರ್ತಾ ಇದ್ದಾನೆ. ನಿನ್ನ ದೇಹ ನಶಿಸಿ ಹೋಗ್ತಾ ಇದೆ, ನಿನ್ನ ಶರೀರ ಕುಂದುತ್ತಾ ಇದೆ, ನಿನ್ನ ಗಂಟಲಲ್ಲಿ ಕಫ ಕಟ್ತಾ ಇದೆ. ಆದರೂ ಕೂಡ ನೀನು ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ ಭೀಮ ಹಾಕದಂಥ ಎಂಜಲು ತಿನ್ಕೊಂಡು ಇದೇ ಮನೆಯಲ್ಲೇ ನೀನು ವಾಸ ಮಾಡಬೇಕು ಅಂತ, ಸುಖವಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ಯಲ್ಲ, ಎಂಥ ಬದುಕು ನಿಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಥ ಜೀವನ ಬರೋಕ್ಕಿಂತ ಮುಂಚೆನೇ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕಾಗಿದೆ. ಆ ಸಂಕಲ್ಪ ಏನು ಅಂತಂದರೆ ಆತ್ಮಸಾಕ್ಷಾತ್ಕಾರದ ಕಡೆ ಪ್ರತಿಯೊಬ್ಬರೂ ನಡಿಬೇಕು. ಅದೇ ಈ ಮಾನವ ಜನ್ಮದ ಉದ್ದೇಶ. ಮನುಷ್ಯನ ಬದುಕಿನಲ್ಲಿ ಈ ಒಂದು ಆತ್ಮ ಸಾಕ್ಷಾತ್ಕಾರ ಇಲ್ಲ ಅಂದರೆ ಅವನು ಪಶುಭಿ ಸಮಾನ. ಎಲ್ಲ ಇದೆ ಮನುಷ್ಯರ ಜೀವನದಲ್ಲಿ. ಏನು 4 ಮಾಡ್ತಾ ಇದ್ದೀವೋ ಪಶು ಜೀವನಗಳಲ್ಲೂ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ಆಹಾರ ನಿದ್ರೆ ಭಯ ಮೈಥುನಾಂಶ ಸಮವೇತದ್ದು ಪಶುಭಿ ನರಾಣ. ಭಗವಂತ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಸಮ ಹಂಚಿದ್ದೀನಿ, ಮನುಷ್ಯರಿಂದ ಹಿಡಿದು ಪ್ರಾಣಿಗಳವರೆಗೂ ಕೂಡ ನಾನು ಇದನ್ನು ಸಮವಾಗಿ ಕೊಟ್ಟಿದ್ದೀನಿ. ಮತ್ತು ಮನುಷ್ಯ ಜನ್ಮದ ಏನು ವಿಶೇಷ, ಮನುಷ್ಯ ಜನ್ಮ ಯಾಕೆ ಬೇಕು? ಇವು 4 ನಾವು ಮಾಡೋದಾಗಿದ್ದರೆ ಇಲ್ಲಿ ಬಂದು ಕೂಡ ಇದೇ 4 ಮಾಡ್ಕೊಂಡಿರ್ತೀವಿ ಅನ್ನೋದೇ ಆಗಿದ್ದರೆ ನಾವು ಅಲ್ಲೇ ಇರ್ಬೋದಲ್ವ. ಈ ಮನುಷ್ಯ ಜನ್ಮ ಯಾಕೆ ಬೇಕು? ಅದಕ್ಕೆ ಮುಂದುವರಿಸಿ ಭಗವಂತ ಹೇಳ್ತಾರೆ, ಧರ್ಮೋ ಅಭಿತೇಷಾಂ ಅಧಿಕೋ ವಿಶೇಷಂ ಅಂತ. ಮನುಷ್ಯನ ಜೀವನದಲ್ಲಿ ನನ್ನ ಧರ್ಮವನ್ನು ಯಾರು ಅನುಷ್ಠಾನ ಮಾಡಿಕೊಳ್ತಾನಲ್ಲ ಅವನ ಜೀವನ ತುಂಬ ವಿಶೇಷವಾಗಿರುತ್ತೆ. ಆ ವಿಶೇಷನೇ ಇರೋದಕ್ಕಂತಾನೆ ನಾನು ಈ ಮನುಷ್ಯ ಜನ್ಮ ಕೊಟ್ಟಿರೋದು. ಇಲ್ಲ ಅಂತಂದರೆ ಅವನಿಗೇನು ಬೇಕಿರಲಿಲ್ಲ ಈ ಮನುಷ್ಯ ಜನ್ಮದಲ್ಲಿ. ಆ ವಿಶೇಷತೆನೇ ಏನಪ್ಪ ಇಲ್ಲಿ ವಿದುರ ಹೇಳ್ತಾ ಇರೋದು, ಆತ್ಮ ಸಾಕ್ಷಾತ್ಕಾರ. ನಾನು ಈ ದೇಹ ಅಲ್ಲ, ನಾನು ಜೀವಾತ್ಮ. ನಾನು ಈ ಜೀವಾತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಿರೋದು. ನಾನು ಪರಮಾತ್ಮನ ಅಂಶನಾಗಿದ್ದೀನಿ. ಈ ಜೀವೇರ ಸ್ವರೂಪೇ ನಿತ್ಯರ ಕೃಷ್ಣದಾಸ. ನಾನು ಭಗವಂತನಿಗೆ ದಾಸನಾಗಿ ಸೇವೆ ಮಾಡೋ ಮನೋಭಾವನ ಇಟ್ಟುಕೊಂಡು ಈ ಶರೀರನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ ನಾವು ಪ್ರತಿದಿನವೂ ಕೂಡ ನಾವು ಭಕ್ತಿ ಸೇವೆನ ಅನುಷ್ಠಾನ ಮಾಡಿಕೊಂಡು ನಮ್ಮ ಶರೀರನ ದಿನೇ ಇದನ್ನು ನಾವು ದಂಡಿಸ್ತಾ ಭಕ್ತಿ ಸೇವೆಯಲ್ಲಿ ತೊಡಗೋ ಹಾಗೆ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರನೇ ಭಗವಂತ ಇಂಥ ಒಂದು ಸುಂದರವಾದ ಮನುಷ್ಯ ಜನ್ಮನ ನಮಗೆ ಕೊಟ್ಟಿದ್ದಾನೆ. ಇಲ್ಲ ಅಂತಂದರೆ ನಾವು ಧರ್ಮನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದೇ ಭಗವಂತ ಮುಂದುವರಿಸಿ ಹೇಳಿ, ಧರ್ಮೋಹೀಣೆ ಪಶುಭಿ ಸಮಾನೆ. ಧರ್ಮನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರೆಲ್ಲ ಪಶುಭಿ ಸಮಾನನೇ. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಇರಬೇಕಾದ ವಿಶೇಷತೆನ ಅರ್ಥ ಮಾಡ್ಕೊಳ್ಳೋದಿರ ನೀನು ಮತ್ತೆ ಆ ಪಶು ಪ್ರವೃತ್ತಿನೇ ನೀನು ಅನುಸರಣೆ ಮಾಡಿಕೊಂಡು ಇದ್ದೀಯಲ್ಲ, ನಿನಗೂ ಆ ಪಶುಗೂ ಯಾವುದೇ ಥರ ವ್ಯತ್ಯಾಸ ಇಲ್ಲ. ಪಶು 4 ಕಾಲಲ್ಲಿ ನಡೆದ್ರೆ ನೀನು 2 ಕಾಲಲ್ಲಿ ನಡೆಯೋ ದ್ವಿಪಾದ ಪಶು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮನುಷ್ಯ ಜನ್ಮದಲ್ಲಿ ಬಹಳ ವಿಶೇಷ ಇದೆ. ಆ ವಿಶೇಷತೆನೇ ಏನಪ್ಪ ಅಂದರೆ ಧರ್ಮನ ಅರ್ಥ ಮಾಡ್ಕೊಳ್ಳೋದು. ಅದಕ್ಕಾಗಿ ಭಗವದ್ಗೀತೆ ಇದೆ, ಭಾಗವತ ಇದೆ. ಇಂಥ ಭಗವದ್ಗೀತೆ ಭಾಗವತನ ಯಾರು ಅರ್ಥ ಮಾಡ್ಕೊತಾರೋ ಅವರ ಜೀವನದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಪುನರ್ಜನ್ಮನ ವಿದ್ಯತೆ. ಅವನಿಗೆ ಮತ್ತೆ ಯಾವತ್ತೂ ಅವನು ಈ ಭೌತಿಕ ಜಗತ್ತಿನಲ್ಲಿ ಈ ಹುಟ್ಟು ಸಾವುಗಳಿನ ಮಧ್ಯದಲ್ಲಿ ಅವನು ಸಿಕ್ಕೋಬೇಕಾದ ಅವಶ್ಯಕತೆನೇ ಇಲ್ಲ. ಪದಂ ಗಚ್ಚಂತಿ ಅನಾಮಯಂ. ಅಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ, ವೃದ್ಧಾಪ್ಯ ಇಲ್ಲ, ರೋಗ ಇಲ್ಲ, ತನುಜರು ಇಲ್ಲ. ಬ್ರಹ್ಮಾಂಡಗಳಲ್ಲೆಲ್ಲ ಆರಿಸಿ ನೋಡಲು ನಮ್ಮೂರೇ ವಾಸಿ ಅಂತ ಹೇಳ್ತಾರೆ ದಾಸರು. ಅಂಥ ಜಾಗಕ್ಕೆ ಹೋಗಲಿ ಅಂತಾನೆ, ಅಂಥ ಜಾಗದಲ್ಲಿ ಆನಂದವಾಗಿ ಇರಲಿ ಅಂತಾನೆ ಜೀವಾತ್ಮಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿರೋದು ಈ ಮಾನವ ಶರೀರ. ಈ ಮಾನವ ಶರೀರನ ಅಲ್ಲಿಗೆ ಹೋಗೋದಕ್ಕೆ ಬಳಸಬೇಕೇ ವಿನಃ ಈ ಅಂಧಕೂಪ ಅನ್ನೋ ಇಂದ್ರಿಯ ತೃಪ್ತಿಯಲ್ಲಿ ಬಿದ್ದು ಮತ್ತೆ ನರಕದಲ್ಲಿ ಹೋಗಿ ವಾಸ ಮಾಡೋದಕ್ಕಲ್ಲ. ನಮಗೆ ಇಲ್ಲಿವರೆಗೂ ಪ್ರಮೋಷನ್ ಆಗಿದೆ, ಇಲ್ಲಿವರೆಗೂ ಪ್ರಮೋಷನ್ ಆಗಿ ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಇಲ್ಲಿಂದಾನು ನಮಗೆ ಮತ್ತೆ ಪ್ರಮೋಷನ್ ಆಗಬೇಕಾಗಿದೆ. ಅದು ಅಂದರೆ ಭಗವಂತನ ಧಾಮ.
ಅಲ್ಲಿಗೆ ಹೋಗೋ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಹಾಗಾಗಿ ಆದರೆ ಧೃತರಾಷ್ಟ್ರನಂಥ ವ್ಯಕ್ತಿಗಳು ಲಾಭ ಮತ್ತು ಆಸಕ್ತಿ ಉಳ್ಳ ಸುಖಕರ ಸ್ಥಿತಿಯಲ್ಲಿ ಬದುಕುವುದಕ್ಕಾಗಿ ಯೋಜನೆಗಳನ್ನು ಹಾಕಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅವರು ಇದ್ದ ವಿಷಯವನ್ನು ಇದ್ದಂತೆ ಕಾಣುವುದಿಲ್ಲ. ಧೃತರಾಷ್ಟ್ರನು ಕುರುಡನಾಗಿ ಬದುಕಿನ ಎಲ್ಲ ಬಗೆಯ ವೈಪರೀತ್ಯಗಳ ಮಧ್ಯೆ ಸುಖವಾಗಿ ವಾಸಿಸುವ ಬಯಕೆಯನ್ನು ಮುಂದುವರಿಸುತ್ತಾನೆ. ಎಷ್ಟೋ ಜನ ಸೋಮಾರಿಗಳಿರ್ತಾರೆ, ಮನೆಯಲ್ಲಿ ಕೆಲಸ ಮಾಡೋದಿಲ್ಲ. ಅವರು ಹೊರಗಡೆ ಅವ್ರ ಇಂದ್ರಿಯ ತೃಪ್ತಿಗೆ ಏನೇನು ಬೇಕೋ ಅಂಥ ಕಾಸುಗಳು ಸಿಕ್ಕಿದ್ರೆ ಸಾಕು, ಅಂಥವ್ರು ಹಿಂದೆ ಅಲ್ಕೊಂಡು ತಿರುಗಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಕಾಲಕತೆ ಹಾಕ್ಬಿಡ್ತಾರೆ. ಏನು ಇಲ್ಲಿ ಕೂಡ ಧೃತರಾಷ್ಟ್ರಂದು ಅದೇ ಪರಿಸ್ಥಿತಿ. ಏನು ಅವನ ರಾಜ್ಯ ಹೋಗಿದ್ರು ಕೂಡ, ಎಲ್ಲ ಕಳ್ಕೊಂಡಿದ್ರು ಕೂಡ ಹೇಗೋ ನಾನು ಈ ಶರೀರನ ಉಳಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಿಂದ ಅವನು ಅದೇ ಮನೆಯಲ್ಲೇ ಇದ್ದುಕೊಂಡು ಜೀವನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ವಿದುರನಂತಹ ಸಾಧುಗಳು ಅಂತಹ ಕುರುಡು ವ್ಯಕ್ತಿತ್ವಗಳನ್ನು ಜಾಗೃತಗೊಳಿಸುವ ಉದ್ದೇಶಕ್ಕಾಗಿಯೇ ಇರುತ್ತಾರೆ. ಭಕ್ತರು ಇರೋದು ಯಾವುದಕ್ಕೋಸ್ಕರ? ಯಾರು ಅಂಧತ್ವದಲ್ಲಿ ಜೀವನ ಮಾಡ್ತಾ ಇರ್ತಾರೋ ಅಂಥವ್ರನ್ನ ಬೆಳಕಿನಡಿಗೆ ಕರ್ಕೊಂಡು ಬರೋದಕ್ಕಂತಾನೆ ಭಕ್ತರು ಬುಕ್ಕು ಮಾರೋ ಒಂದು ಪ್ರಯತ್ನದಿಂದ ಹೊರಗಡೆ ಹೋಗ್ತಾರೆ. ಎರಡೂ ಕೆಲಸ ಆಗ್ತದಲ್ಲಿ, ಒಂದಲ್ಲ ಎರಡಾಗ್ತದೆ. ಜನಗಳನ್ನು ಜಾಗೃತಗೊಳಿಸೋದು, ನಿಜವಾದ ಅರ್ಥನ ಮಾಡಿಸೋದು, ಮತ್ತು ಅವರಿಗೆ ಭಗವದ್ಗೀತೆನ ಇಲ್ಲ ಭಾಗವತನ ಕೊಡೋದು. ಎರಡೂ ಕಾರಣ. ಒಂದು ಭಾಗವತ ಕೊಡೋದು, ಒಂದು ಅವರಿಗೆ ಮನುಷ್ಯ ಜನ್ಮದ ಉದ್ದೇಶನ ತಿಳಿಸಿಕೊಡೋದು. ಇದು ಯಾರು ಮಾಡ್ತಾರೆ? ಭಕ್ತರು ಮಾತ್ರ ಮಾಡ್ತಾರೆ. ಇಲ್ಲಾಂದರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ವಿದುರನಂಥ ಸಾಧುಗಳು, ಸಂತರು ಪ್ರತಿಯೊಬ್ಬರು ಮನೆಗೆ ಆಗಿರ್ಬೋದು ಯಾತಕ್ಕೆ ಬರ್ತಾರೆ ಅಂತಂದರೆ ನಮ್ಮ ಜೀವನನ ಉದ್ಧಾರ ಮಾಡಲಿಕ್ಕೋಸ್ಕರ ಬರ್ತಾರೆ. ಹಾಗಾಗಿ ತನ್ಮೂಲಕ ದೇವತಮ ಪರಮ ಪುರುಷನಲ್ಲಿಗೆ ಹಿಂತಿರುಗಿ ಹೋಗಲು ಅವರಿಗೆ ಸಹಾಯ ಮಾಡುತ್ತಾರೆ. ಏನು ಮಾಡ್ತಾರೆ? ಈ ಜೀವನ ಸರಿ ಇಲ್ಲ, ನೀನು ಈ ದೇಹ ಅಲ್ಲ, ನೀನು ಜೀವಾತ್ಮ ಆಗಿದೆಯಾ. ಈ ಜೀವಾತ್ಮಕ್ಕೆ ಮೂಲ ತಂದೆ ಯಾರು? ದೇವೋತ್ತಮ ಪರಮ ಪುರುಷ ಕೃಷ್ಣ. ನಾವೆಲ್ಲ ಕೃಷ್ಣನ ಅಂಶದಲ್ವಾ, ಕೃಷ್ಣನಿಂದ ಬಂದಿರೋರು. ಯಾಕಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಎಲ್ಲ ಜೀವಿಗಳಿಗೂ ನಾನೇ ಮೂಲ ತಂದೆ ಅಂತ. ಹಾಗಾಗಿ ಕೃಷ್ಣ ಎಲ್ಲ ಸಮಸ್ತ ಜೀವಿರಾಶಿಗಳಿಗೆ ಮೂಲ ತಂದೆ ಆಗಿದ್ದಾನೆ. ಆ ತಂದೆಗೆ ಸೇವೆ ಮಾಡೋದು ನಮ್ಮದು ನಿಜವಾದ ಧರ್ಮ ಆಗಿದೆ. ಆ ಧರ್ಮನ ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಜೀವನ ಮಾಡೋದು ನಮ್ಮೆಲ್ಲರದು ಉದ್ದೇಶ ಆಗಿರಬೇಕು. ಅದನ್ನು ವಿದುರನಂಥ ಸಾಧುಗಳು ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಅಲ್ಲಿಯ ಬದುಕು ಶಾಶ್ವತವಾದದ್ದು. ಒಮ್ಮೆ ಅಲ್ಲಿಗೆ ಹೋದವರು ಯಾರೂ ದುಃಖಮಯ ಐಕ ಜಗತ್ತಿಗೆ ಹಿಂತಿರುಗಿ ಬರಲು ಬಯಸುವುದಿಲ್ಲ. ಮಹಾತ್ಮನಾದ ವಿದುರನಂಥ ಸಾಧುವಿಗೆ ವಹಿಸಿದ ಹೊಣೆ ಎಷ್ಟು ಜವಾಬ್ದಾರಿ ಉಳ್ಳದ್ದೆಂದು ನಾವು ಊಹಿಸಬಹುದಾಗಿದೆ ಅಷ್ಟೇ. ಎಷ್ಟು ಭಕ್ತರಿಗೆ ನೋಡಿ, ಭಕ್ತರು ಅವರವ್ರ ಮನೆಯಲ್ಲೇ ಭಕ್ತಿ ಸೇವೆ ಮಾಡಿಕೊಂಡು ಆರಾಮಾಗಿ ಇದ್ದುಬಿಡ್ಬೋದು. ಅವ್ರಿಗೇನು ಬೇಕಿಲ್ಲ. ಅವ್ರಿಗೆ ಭಗವಂತ ಅಂದರೆ ಏನು ಅಂತ ಗೊತ್ತಾಗಿದೆ, ಪರಮಸತ್ಯ ಅಂದರೆ ಏನು ಅಂತ ಗೊತ್ತಾಗಿದೆ, ಇಂದ್ರಿಯಗಳನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದು ಗೊತ್ತಾಗಿದೆ, ನನ್ನ ಭಕ್ತಿ ಸೇವೆನ ಹೇಗೆ ಜಾಗೃತಗೊಳಿಸ್ಕೊಂಡು ಇದನ್ನು ಕೊನೆವರೆಗೂ ನಾನು ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ. ಅವರು ಇನ್ನೊಬ್ರಿಗೆ ಹೋಗಿ ಪ್ರಚಾರ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಭಕ್ತನಿಗೆ ಪರದುಃಖಿ ದುಃಖಿ ಅಂತೆ. ಪರದುಃಖಿ ದುಃಖಿ. ಇನ್ನೊಬ್ಬರು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ರೆ ಭಕ್ತನಿಗೆ ನೋಡಿಕೊಂಡು ಸಹಿಸೋಕ್ಕಾಗಲ್ಲ. ಭಕ್ತರಿಗೆ ಅದು ಇಷ್ಟ ಆಗಲ್ಲ. ಅರೇ, ಈ ವ್ಯಕ್ತಿ ಎಷ್ಟು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ದಾನಪ್ಪ, ಇವನು ತನ್ನ ಇಂದ್ರಿಯಗಳನ್ನೋ ಬಲೆಯಲ್ಲಿ ಸಿಕ್ಕಾಕೊಂಡು ಈ ದೇಹನೇ ಸರ್ವಸ್ವ ಅಂತ ತಿಳ್ಕೊಂಡು ಅಜ್ಞಾನ ಅವಸ್ಥೆಯಲ್ಲಿ ಇದ್ದಾನಲ್ಲ, ಇವನ್ಗೆ ಹೇಗಾದರೂ ಮಾಡಿ ಇವನಿಗೆ ಆ ಒಂದು ಅಜ್ಞಾನದಿಂದ ಹೊರಗಡೆ ಕರ್ಕೊಂಡ್ಬರ್ಬೇಕು ಅಂತ ಭಕ್ತ ಏನು ಮಾಡ್ತಾನೆ? ಹೊರಗಡೆ ಪ್ರಚಾರ ಮಾಡೋಕ್ಕೆ ಹೋಗ್ತಾನೆ, ಮನೆ ಮನೆಗೂ ಹೋಗ್ತಾನೆ. ಮನೆ ಮನೆಗೂ ಹೋಗಿ ಈ ನಗ್ನ ಸತ್ಯವನ್ನು ತಿಳಿಸಿಕೊಟ್ಟು ಈ ಅಂಧತ್ವದಿಂದ ಹೊರಗಡೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಭಕ್ತರು ಎಲ್ಲ ಕಡೆ ತಿರುಗಾಡ್ತಾರೆ. ಅವ್ರಿಗೆ ನಾವು ನೋಡಬೇಕು, ಹರೇ ಕೃಷ್ಣ ಅಂತ ಅವ್ರಿಗೆ ಗೌರವ ಕೊಡಬೇಕು. ಅವರಿಂದ ನಾವು ಎರಡು ಮಾತು ಕೇಳಿಸ್ಕೊಳ್ಳೋ ಒಂದು ಅವಕಾಶನ ನಾವು ಸಿಗುತ್ತಾ ಅಂತ ಪ್ರಯತ್ನ ಪಡಬೇಕು. ಅದು ಸಿಕ್ಕಿದ್ರೆ ನಮಗೆ ಮಹಾಭಾಗ್ಯ ಅಲ್ವಾ? ಹಾಗಾಗಿ ಈ ರೀತಿ ಅದು ಭಕ್ತರಿಗೆ ಭಗವಂತ ಕೊಟ್ಟಿರೋದು ಒಂದು ದೊಡ್ಡ ಜವಾಬ್ದಾರಿ.
ಭಗವಂತನ ಬಗ್ಗೆ, ಭಗವಂತನ ಪರಮಸತ್ಯದ ಬಗ್ಗೆ ಭಕ್ತ ಮಾತ್ರ ಪ್ರಚಾರ ಮಾಡಬಲ್ಲನೇ ಹೊರತು ಮತ್ತೆ ಯಾವುದೇ ಡಾಕ್ಟರ್ ಆಗಲಿ, ಯಾವುದೇ ಇಂಜಿನಿಯರ್ ಆಗಲಿ, ಯಾವುದೇ ವಿಜ್ಞಾನಿ ಆಗಲಿ ಹೋಗಿ ಈ ಒಂದು ಭಾಗವತನ ಬಗ್ಗೆ, ಪರಮಸತ್ಯದ ಬಗ್ಗೆ ತಿಳುವಳಿಕೆ ಯಾವತ್ತೂ ಪ್ರಚಾರ ಮಾಡೋದಿಲ್ಲ. ಭಕ್ತರು ಮಾತ್ರ ಮಾಡ್ತಾರೆ. ಭಕ್ತರಿಗೆ ಈ ನಗ್ನ ಸತ್ಯ ಗೊತ್ತಾಗಿರೋದ್ರಿಂದ ಪ್ರತಿಯೊಬ್ಬರು ಯಾರ್ಯಾರು ದುಃಖಮಯ ಯಾತನೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೋ ಅವರನ್ನೆಲ್ಲ ಭಗವಂತನ ಕಡೆ ತಿರುಗಿಸ್ಬೇಕು ಅಂತ ಯಾವಾಗಲೂ ಈ ಜವಾಬ್ದಾರಿನ ತಗೊಂಡು ಅವರು ಹೊರಗಡೆ ಪ್ರಚಾರಕರಾಗಿ ಹೊರಗಡೆ ಹೋಗ್ತಾರೆ. ಹಾಗಾಗಿ ಭಕ್ತರಿಗೆ ಕೊಟ್ಟಿರೋ ಈ ಒಂದು ಜವಾಬ್ದಾರಿ ಭಗವಂತ. ಹಾಗಾಗಿ ಇಂಥ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಕೃಷ್ಣ ಪ್ರಜ್ಞೆನ ಹೆಚ್ಚೆಚ್ಚಿಗೆ ಮಾಡಬೇಕು ಅಂತ ನಾನು ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಈ ಒಂದು ಶ್ಲೋಕದ ಭಾವಾರ್ಥನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಇಷ್ಟೊತ್ತು ನಡೆದಂಥ ಚರ್ಚೆಯಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಯಾರಾದರೂ ಕೇಳ್ಬೋದು. ಹರೇ ಕೃಷ್ಣ. ಯಾರದಾದ್ರೂ ಪ್ರಶ್ನೆ? ಎಲ್ಲರಿಗೂ ಪೂರ್ಣ ಅರ್ಥ ಆಗಿದೆಯಾ? ಯಾರಿಗೆ ಅರ್ಥ ಆಗಿದೆ, ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಿ. ಅರ್ಥ ಆಗದೆ ಇರೋರು ಕೈ ಎತ್ತಿ. ಅರ್ಥ ಆಗಿದೆ. ಅರ್ಥ ಆಗಿಲ್ವಾ? ಹರೇ ಕೃಷ್ಣ. ಪ್ರಶ್ನೆ ಯಾರ್ದು ಇಲ್ವಾ? ಪ್ರಭು ಪ್ರಭು ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತಾರೆ ದೊಡ್ಡವರು ಹಿರಿಯರು. ಅದೇ ಪ್ರಯತ್ನ. ಯಾಕಂದರೆ ಶರೀರದ ವಾಸ್ತವ ಸ್ಥಿತಿನ ನಾವು ಯಾವಾಗ ಅರ್ಥ ಮಾಡ್ಕೊತೀವಿ, ಇದು ಇರೋದೇ ನಮ್ಮನ್ನು ಮಲಗಿಸೋದಕ್ಕೆ. ಅರ್ಥ ಮಾಡ್ಕೊಳ್ಳಿ. ನೀವು ತೆವಳ್ಕೊಂಡಾದರೂ ಭಗವಂತನ ಹತ್ರಕ್ಕೆ ಬಂದರೆ ನೀವು ಬಿಡುಗಡೆ ಆಗೋ ಪ್ರಯತ್ನ ಆದರೂ ನಮಗೆ ಸಿಗುತ್ತೆ. ಇಲ್ಲ ಇದು ನಮ್ಮನ್ನು ಬಿಡ್ತಾ ಇಲ್ಲ, ಇವತ್ತು ನಾನು ಕ್ಲಾಸ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಅದೇ ಇವತ್ತು ನಾನು ಮಂದಿರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಬಿಡು ಇದು ನೋವು ಕಮ್ಮಿ ಆದಮೇಲೆ ಹೋಗ್ತೀನಿ ಅಂತಂದರೆ ನಿಮ್ಮದು ಕ್ಲಾಸ್ ಕೇಳಿಸ್ಕೊಳ್ಳೋದು ನಿಂತು ಹೋಗ್ತದೆ, ಇವತ್ತು ಭಗವಂತನ ದರ್ಶನ ಮಾಡೋದು ನಿಂತು ಹೋಗ್ತದೆ. ಹೌದಲ್ವಾ? ಅದೇ ಇದಿರೋದೇ ಹಾಗೆ. ಬಿಡು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಕ್ಲಾಸ್ ಕೇಳ್ಕೊಂಡು ಬಂದು ಸ್ವಲ್ಪ ಹೊತ್ತು ನಾವು ವಿಶ್ರಾಂತಿ ಪಡೆಯೋಣ ಅಂತ ಏನಾದರೂ ನಿಮ್ಮಲ್ಲಿ ಒಳ್ಳೆಯ ವಿಚಾರ ಬಂತು ಅಂದರೆ ನಿಮಗೆ ಎಲ್ಲನೂ ನಿಮಗೆ ಪ್ರಾಪ್ತಿ ಆಯಿತು, ಎಲ್ಲ ಸುಖನೂ ಪ್ರಾಪ್ತಿ ಆಯಿತು. ಅದರ ಮಧ್ಯದಲ್ಲಿ ನಿಮಗಿರೋ ಯಾತನೆಯನ್ನು ಕೂಡ ನೀವು ಮರೆತ್ರಿ, ಎಷ್ಟೋ ನೋವು ಕಡಿಮೆ ಆಯಿತು. ಹೌದಾ? ಈ ಒಂದು ಪ್ರಯತ್ನ ಮಾಡ್ಬೋದು. ಹರೇ ಕೃಷ್ಣ. ಮತ್ತೆ ಇನ್ಯಾರ್ದಾದ್ರು? ग्रंथराज श्रीमद्भागवतम की